ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗಡಿಯಾರ ಚಾಪ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮಗೆ ಈ ಗಡಿಯಾರದ ಬಗ್ಗೆ ಕೆಲವು ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು. ಹಾಗಾದರೆ ಆ ಬೇಸಿಕ್ ಪಾಯಿಂಟ್ಸ್ ಯಾವಂತ ತಿಳಿದುಕೊಳ್ಳೋಣ. ನೋಟ್ ಅಂತ ಬರ್ಕೊಳ್ಳಿ. ನೋಟ್. ಒಂದನೇ ಪಾಯಿಂಟ್ ಏನು ಗೊತ್ತಿರಬೇಕಂದ್ರೆ ನಿಮಗೆ ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿರುತ್ತೆ ಅನ್ನೋದು ಗೊತ್ತಿರಬೇಕು. ಒಂದು ದಿನ ಎಷ್ಟು ಗಂಟೆ ಇರ್ತವೆ ಹೇಳ್ರಿ? 24 ಗಂಟೆ ಇರ್ತವೆ. ನೆಕ್ಸ್ಟ್ ಎರಡನೇ ಪಾಯಿಂಟು, ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷಗಳಿರ್ತವೆ ಅನ್ನೋದು ಗೊತ್ತಿರಬೇಕು. ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷ ಇರ್ತವೆ ಹೇಳ್ರಿ? 60 ನಿಮಿಷಗಳಿರ್ತವೆ. ನೆಕ್ಸ್ಟ್ ಮೂರನೇ ಪಾಯಿಂಟು, ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಸ್ಗಳಿರ್ತವೆ ಅಂತ ಗೊತ್ತಿರಬೇಕು. ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಸ್ಗಳು ಇರ್ತವೆ ಅಂತ ಗೊತ್ತಿರಬೇಕು. ಒಂದು ನಿಮಿಷದಲ್ಲಿ 60 ಸೆಕೆಂಡ್ಸ್ಗಳು ಇರುತ್ತವೆ. ಇವು ಬೇಸಿಕ್ ಪಾಯಿಂಟ್ಸು. ಇವೆಲ್ಲ ಬೇಸಿಕ್ ಪಾಯಿಂಟ್ಸ್. ಒಂದು ದಿನದಲ್ಲಿ 24 ಗಂಟೆ, ಒಂದು ಗಂಟೆಯಲ್ಲಿ 60 ನಿಮಿಷ, ಒಂದು ನಿಮಿಷದಲ್ಲಿ 60 ಸೆಕೆಂಡು. ಯಾವುದೋ ಒಂದು ನಿಮ್ಮ ಪೊಲೀಸ್ ಎಕ್ಸಾಮಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾನೆ. ಒಂದು ಕ್ವಶನ್ ಏನು ಕೇಳಿದಾನೆ ಅಂದರೆ, ಕ್ವಶನು ಒಂದು ಯಾವುದೋ ಎಕ್ಸಾಮಲ್ಲಿ ಕೇಳಿದಾನೆ. ಇದು ಒಂದು ಗಂಟೆಯಲ್ಲಿ ಎಷ್ಟು ಸೆಕೆಂಡ್ಸ್ಗಳು ಇರ್ತವೆ, ಎಷ್ಟು ಸೆಕೆಂಡ್ಗಳು ಇರುತ್ತವೆ, ಒಂದು ಗಂಟೆಯಲ್ಲಿ ಎಷ್ಟು ಸೆಕೆಂಡ್ ಇರುತ್ತವೆ. ಕರೆಕ್ಟಾ? ಆನ್ಸರ್ ಮಾಡೋದಕ್ಕೆ ಮೊದಲಿಗೆ ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷ ಇರ್ತವೆ ಬರ್ಕೋಬೇಕು. ಮೊದಲು ಒಂದು ಗಂಟೆಯಲ್ಲಿ 60 ನಿಮಿಷ. ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಇರ್ತವೆ ಹೇಳ್ರಿ? 60 ಸೆಕೆಂಡ್. ಈ ರೀತಿ ಬರ್ಕೊಂಡಾಗ ನಮಗೆ ಒಟ್ಟು ಸೆಕೆಂಡ್ ಎಷ್ಟೊತ್ತು ಗೊತ್ತಾಗುತ್ತೆ. ಇಲ್ಲಿ ಟೋಟಲಾಗಿ ಎಷ್ಟು? 3600 ಸೆಕೆಂಡ್ಸ್ಗಳು. ಒಂದು ಗಂಟೆಯಲ್ಲಿ ನಮಗೆ ಎಷ್ಟು ಸೆಕೆಂಡ್ಸ್ ಇರ್ತವೆ ಹೇಳ್ರಿ? 3600 ಸೆಕೆಂಡ್ಸ್ಗಳು. ಆಪ್ಷನ್ ಯಾವ ರೀತಿ ಕೊಟ್ಟಿದಂದರೆ 360 ಸೆಕೆಂಡು, 3600 ಸೆಕೆಂಡ್ಸು, 36,000 ಸೆಕೆಂಡ್ಸು, 3,60,000 ಸೆಕೆಂಡ್. ಈ ರೀತಿ ಕೊಟ್ಟಿದ್ದ. ಅವನೇನೇ ಕೂಡಲಿ ಆನ್ಸರ್ ಮಾಡೋದು ಮಾತ್ರ ಓದಿರ್ಬೇಕು ನಿಮಗೆ. ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷ ಇರ್ತವೆ? 60. ಪ್ರತಿ ನಿಮಿಷಕ್ಕೆ 60 ಸೆಕೆಂಡು. ಸೆಕೆಂಡ್ಗಳು ಕೇಳಿದಾನಂದರೆ 68 ಅರ್ಧ ಗುಣಾಕಾರ ಮಾಡಬೇಕು. ಆನ್ಸರ್ 3,600. ಕರೆಕ್ಟಾ? ಇಷ್ಟು ಬೇಸಿಕ್ ಪಾಯಿಂಟ್ಸು. ಹಾಗಾದರೆ ಈ ಗಡಿಯಾರದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ದ ಅಂತ ಟೈಪ್ ಪ್ರಕಾರ ನೋಡ್ಕೊಂಡು ಹೋಗೋಣ. ಕರೆಕ್ಟಾ? ಹಾಗಾದರೆ ಮೊದಲನೇ ಟೈಪ್ ಯಾವುದಂತ ನೋಡೋಣ್ರಿ. ಟೈಪ್ 1 ನೋಡ್ರಿ. ಟೈಪ್ 1 ಗಡಿಯಾರದ ಕನ್ನಡಿಯ ಪ್ರತಿಬಿಂಬವನ್ನು ಕಂಡುಹಿಡಿಯುವುದು. ಕರೆಕ್ಟಾ? ಒಂದು ಗಡಿಯಾರ ಕನ್ನಡಿ ಮುಂದೆ ಹಿಡಿದ್ರೆ ಅದು ಯಾವ ರೀತಿ ನಿಮಗೆ ಸಮಯ ತೋರಿಸ್ತದೆ ಅಂತ ಕೇಳ್ತಾನೆ ನಿಮಗೆ. ಕರೆಕ್ಟಾ? ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್, ಈಗ ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ ಆಗಿದೆ. ಒಂದು ಗಡಿಯಾರದ ಸಮಯ 3 ಗಂಟೆ. ಹಾಗಾದ್ರೆ ಇದೇ ಗಡಿಯಾರವನ್ನು ಕನ್ನಡಿ ಮುಂದೆ ಹಿಡಿದಾಗ ತೋರಿಸೋ ಸಮಯ ಎಷ್ಟು ಅಂತ ಕೇಳ್ತಾನೆ ನಾವು. ಇದೇ ಗಡಿಯಾರವನ್ನು ಕನ್ನಡಿ ಮುಂದೆ ಹಿಡಿದಾಗ ತೋರಿಸುವ ಸಮಯ ಎಷ್ಟು? ಕರೆಕ್ಟಾ? ಇದು ಯಾವ ಗಡಿಯಾರ ಬಗ್ಗೆ ಮಾತಾಡ್ತಾನೆ ಹೇಳ್ರಮ್ಮ? ಹಳಿ ಗಡಿಯಾರ ಏನೆಲ್ಲಾಗಿರ್ತಾವಲ್ಲ ಗಡಿಯಾರ, ಅವು ಅದರ ನಿಮಿಷ, ಗಂಟೆ, ಸೆಕೆಂಡ್ಸ್ ಮುಳು ತಿರುಗುತ್ತಿರ್ತಲ್ಲ, ಅವು ಡಿಜಿಟಲ್ ಗಡಿಯಾರ ಅಲ್ಲ. ಕರೆಕ್ಟಾ? ಮೊದಲು ನಾವು ಡಯಾಗ್ರಾಮ್ ಹಾಕೋಬೇಕು. ಕರೆಕ್ಟಾ? ಇದು ಓವರಲಾಗಿ ಮಾಡಬೇಕಾದ್ರೆ ನಾನು ನಿಮ್ಗೆ ಈಜಿಯಾಗಿ ಮಾಡೋಕೆ ಹೇಳ್ತೀನಿ. ಗಡಿಯಾರದ ಕನ್ನಡ ಪ್ರತಿಯೊಂದು ಕನ್ನಡಕ್ಕೆ ಏನು ಮಾಡಬೇಕು? ಟೈಮ್ 3 ಗಂಟೆ ಆಗ್ಯದ. ನಿಮ್ಗೆ ಗೊತ್ತೇ ಇದೆ, ಟೈಮ್ 3 ಗಂಟೆ ಆದ ಕರಗ ಗಂಟೆಯ ಮುಳ್ಳು 3 ಮೇಲೆ ಇರುತ್ತೆ, ಹಾಗೂ ನಿಮಿಷದ ಮುಳ್ಳು 12 ಮೇಲೆ ಇರ್ತದೆ. ಯಾವಾಗ ನಿಮಿಷದ ಮುಳ್ಳು ದೊಡ್ಡದಿರ್ತದೆ, ಗಂಟೆ ಮುಳ್ಳು ಚಿಕ್ಕದಿರ್ತದೆ. ಕರೆಕ್ಟಾ? ಒಂದು ಪಾಯಿಂಟ್ ತಲೆ ಇಟ್ಕೋರಿ. ಕನ್ನಡಿಯ ಪ್ರತಿಬಿಂಬ ಕಂಡುಹಿಡಬೇಕಂದ್ರೆ ಬಲಕ್ಕಿದ್ದಿವೆಲ್ಲ ವಸ್ತುಗಳು ಎಡಕ್ಕೆ ಹೋಗ್ತಾವ, ಎಡಕ್ಕಿದ್ದ ವಸ್ತುಗಳೆಲ್ಲ ಬಲಕ್ಕೆ ಬರ್ತಾವೆ. ಮಿಡಲ್ ಇದ್ದವೆಲ್ಲ ಮಿಡಲ್ ಇರ್ತಾವೆ. ಏನು ಮಿಡಲ್ ಅದ? ಇದು ಮಿಡಲೇ ಇರ್ತವೆ. ಮಿಡಲ್ ಇದ್ದೀವಲ್ಲ ಮಿಡಲೇ ಇರ್ತವೆ. ಕರೆಕ್ಟಾ? ಬಲಕ್ಕಿದ್ದೀವೆಲ್ಲ ಎಡಕ್ಕೆ ಹೋಗ್ತಾವೆ, ಎಡಕ್ಕಿದ್ದು ಬಲಕ್ಕೆ ನೋಡ್ರಿ. ಇದೇನು ಬಲಕ್ಕೆ ಅದಲ್ಲ, ಇದು ಬಲಕ್ಕೆ, ಇದು ಎಡಕ್ಕೆ ಹೋಗ್ತದೆ. ಈಗ
ಎಡಕ್ಕೆ. ಹಾಗಾದ್ರೆ ಇದು ಮಿಡಲ್ ಇದೆ ಅಂತ ಮಿಡಲ್ ಇರ್ತದೆ. ಅಂದ್ರೆ 3 ಗಂಟೆ ಅಂದ್ರೆ ಇದೇನು ನೀವು ಕನ್ನಡಿ ಮುಂದೆ ಹಿಡಿದ್ರೆ ಟೈಮ್ ಎಷ್ಟು ತೋರಿಸ್ತಾ ಹೇಳ್ರಿ ನಿಮ್ಗೆ? 9 ಗಂಟೆ ತೋರಿಸ್ತದೆ. ಟೈಮ್ 9 ಗಂಟೆ ತೋರಿಸ್ತದೆ. ಇದು ಪೂರ್ತಿ ನೀವು ಬೇಸಿಕ್ಕಾಗಿ ಮಾಡೋದು. ಈ ರೀತಿಯಲ್ಲಿ ಎಕ್ಸಾಮಲ್ಲಿ ಮಾಡೋಕ್ಕಾಗಲ್ಲ. 3 ಗಂಟೆ ಆದ ಈಸಿಯಾಗಿ ಮಾಡ್ಬೋದು. ಈಗ 3 17 ನಿಮಿಷ ಕೊಟ್ಟರೆ ಹೆಂಗೆ ಮಾಡ್ತೀರಿ? ಹಾಗಾಗಿ ಕಷ್ಟ ಆಗುತ್ತೆ ಆನ್ಸರ್ ತೆಗೆಯೋದು. ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಇದಕ್ಕೆ ಫಿಕ್ಸ್ ಆಗಿ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು. ಫಿಕ್ಸ್ ಆಗಿ ಒಂದು ಸೊಲ್ಯೂಷನ್ನ ಕಂಡುಹಿಡಬೇಕು. ಏನಪ್ಪ ಅಂದ್ರೆ ನೋಟ್ ಅಂತ ಬರ್ಕೋರಿ. ನೋಟ್ ಪಾಯಿಂಟ್ ಬರ್ಕೋರಿ. ಏನಂದ್ರೆ ಗಡಿಯಾರದ ಪ್ರತಿಬಿಂಬವನ್ನು ಕಂಡುಹಿಡಿಯಲು ಕನ್ನಡಿಯ ಪ್ರತಿಬಿಂಬವನ್ನು ಕಂಡುಹಿಡಿಯಲು ಕೊಟ್ಟಿರುವ ಸಮಯವನ್ನು 11:60ರಿಂದ ಕಳೆಯಬೇಕು. 11:60ರಿಂದ ಕಳೆಯಬೇಕು. ಇಷ್ಟು ಮಾಡಿದ್ರೆ ಸಾಕು, ಆನ್ಸರ್ ಬರ್ತದೆ. ಈಗ ಇದೇ ನೋಟ್ ಪಾಯಿಂಟ್ನು ಈ ಕ್ವಶನ್ ಅಪ್ಲೈ ಮಾಡಿರೋದಕ್ಕೆ ಈ ಕ್ವಶನಿಗೆ ಅಪ್ಲೈ ಮಾಡಿರಿ. ಕರೆಕ್ಟಾ? ನೋಡಿರಿ, ಕೊಟ್ಟಿರೋ ಸಮಯ ಎಷ್ಟದ ನೋಡಿರಿ, 3 ಗಂಟೆ ಅದ. ಇದಕ್ಕೆ ಎಷ್ಟಲ್ಲೇ ಕಳಿಬೇಕು ನೀವು? ಕೊಟ್ಟರೆ ಸಹ 11 ಕಳಿಬೇಕು. ನೋಡಿರಿ 11:60 ಎಷ್ಟು ಗಂಟೆ ಕಳಿಬೇಕು ಹೇಳ್ರಿ? ಅದಕ್ಕೆ 3 ಗಂಟೆ ಕಳಿಬೇಕು. ಕಳೆದ್ಬಿಡ್ರಿ. 60 0 ಹೋದ್ರೆ 60. 11ರಿಂದ 3 ಹೋದ್ರೆ ಎಷ್ಟು ಹೇಳ್ರಿ? 11 3 ಹೋದ್ರೆ 8. ಅಂದ್ರೆ 8 ಗಂಟೆ 60 ನಿಮಿಷ ಅಂದ್ರೆ ಆನ್ಸರ್ ಏಟ್ ಹೇಳ್ರಿ? 9 ಗಂಟೆ. 8 ಗಂಟೆ 60 ನಿಮಿಷ ಅಂದ್ರೆ ಆನ್ಸರ್ ಏಟ್ ಹೇಳ್ರಿ? 9 ಗಂಟೆ. ನಾವು ಓರಲ್ಲಾಗಿ ಮಾಡಿದ್ರೂ ಸೇಮ್ ಬರುತ್ತೆ ಆನ್ಸರ್. ಇಲ್ಲಿ ಮಾಡಿದ್ರಲ್ಲಿ ಅದು ಈ ರೀತಿ ಮಾಡಿದ್ರೆ ಸೇಮ್ ಬರುತ್ತೆ. ನಾವು ಇದು ಒಂದೇ ನೋಟ್ ಪಾಯಿಂಟ್ ಇಟ್ಕೊಂಡು ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಒಂದೇ ನೋಟ್ ಪಾಯಿಂಟ್ ಇಟ್ಕೊಂಡು ಮಾಡಿದ್ರು ಕೂಡ ಸೇಮ್ ಬರುತ್ತೆ. ಅಂದರೆ ಈಗ ನೀವು ಏನು ಮಾಡ್ಬೇಕಂದ್ರೆ ಗಡಿಯಾರದ ಕನ್ನಡಿಯ ಪ್ರತಿಬಿಂಬ ಕಂಡುಹಿಡಿಬೇಕಂದ್ರೆ ಟೈಮ್ ಎಷ್ಟು ಕೊಟ್ಟಿರ್ತಾನಲ್ರಿ, ಅದು 11:60ರಿಂದ ಕಳೆದು ಬಿಡ್ರಿ, ಬಂದಿದೆ ಆನ್ಸರ್. ಕರೆಕ್ಟಾ? ಕ್ವಶನ್ಸ್ ನೋಡಮ್ರಿ. ಈಗ ಫಸ್ಟ್ ಕ್ವಶನ್ ನೋಡ್ರಿ ಏನು ಕೇಳೋಣ. ಒಂದು ಗಡಿಯಾರದಲ್ಲಿ ಸಮಯ ಎಷ್ಟಾಗದಂತ ರೀ? ಒಂದು ಗಡಿಯಾರದಲ್ಲಿ ಸಮಯ 4 ಗಂಟೆ 10 ನಿಮಿಷ ಆಗದಂತ. ಇದೇ ಗಡಿಯಾರವನ್ನು ಕನ್ನಡಿ ಮುಂದೆ ಹಿಡಿದಾಗ ತೋರಿಸುವ ಸಮಯ ಎಷ್ಟು? ಏನಲ್ರಿ, ಈಜಿ. ಏನು ಮಾಡ್ಬೇಕು ನೀವು ಮೊದಲಂದ್ರೆ, ಕೊಟ್ಟರೆ ಸಮಯ ಎಷ್ಟಲೇ ಕಳಿಬೇಕು ಹೇಳ್ರಿ? ಕನ್ನಡಿಯ ಪ್ರತಿಬಿಂಬ ಕಂಡುಹಿಡ್ಬೇಕಂದ್ರೂ ಕೊಟ್ಟರೆ ಸಮಯವನ್ನು 11:60ರಿಂದ ಕಳಿಬೇಕು. 11:60ರಿಂದ ಕಳಿಬೇಕು. ಕೊಟ್ಟರೆ ಸಮಯ 4 10 ಕಳೆದು ಬಿಡ್ರಿ. 60 10 ಹೋದ್ರೆ 50. 11 4 ಹೋದ್ರೆ 7. ಆನ್ಸರ್ ಎಷ್ಟು ಹೇಳ್ರಿ? 7 ಗಂಟೆ 50 ನಿಮಿಷ. ಅಂದ್ರೆ ಒಂದು ಗಡಿಯಾರದ ಸಮಯ 4 ಗಂಟೆ 10 ನಿಮಿಷ ಆಗಿತ್ತಂದ್ರೆ ಅದೇ ಗಡಿಯಾರ ನೀವು ಒಯ್ದು ಕನ್ನಡಿ ಮುಂದೆ ಹಿಡಿದ್ರೆ ಅಂದ್ರೆ ಎಷ್ಟು ತೋರಿಸ್ತಾ ಹೇಳ್ರಿ ನಿಮ್ಗೆ? 7 ಗಂಟೆ 50 ನಿಮಿಷ ತೋರಿಸ್ತದೆ. ಕರೆಕ್ಟ್ ರೀ? ಕೊಟ್ಟರೆ ಸಮಯ 11:10 ಕಳೆದು ಬಿಡೋದು, ಅದೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. ಒಂದು ಗಡಿಯಾರದಲ್ಲಿ ಸಮಯ ನೋಡಿ ಎಷ್ಟಾಗೈತೆ ರೀ? 9 ಗಂಟೆ 38 ನಿಮಿಷ. ಇದೇ ಗಡಿಯಾರವನ್ನು ಕನ್ನಡಿ ಮುಂದೆ ಹಿಡಿದಾಗ ತೋರಿಸುವ ಸಮಯ ಎಷ್ಟು? ಕರೆಕ್ಟ್ ರೀ? ಕನ್ನಡಿ ಮುಂದೆ ಹಿಡಿದಾಗ ಕನ್ನಡಿ ಪ್ರತಿಬಿಂಬ ಕೇಳ್ತಾರೆ ನಿಮ್ಗೆ ಅವರು. ಕನ್ನಡಿಯ ಪ್ರತಿಬಿಂಬ ಮಾಡ್ಬೇಕಂದ್ರೆ ಏನಿಲ್ಲ, ಕೊಟ್ಟರೆ ಸಮಯ ಏನದ ನೋಡ್ರಿ, 11:60ರಿಂದ ಕಳಿಬೇಕು. 11 ಗಂಟೆ 60 ನಿಮಿಷದಿಂದ ಕಳಿಬೇಕು. ಕೊಟ್ಟರೆ ಸಮಯ ಏನು ಹೇಳ್ರಿ? 9 ಗಂಟೆ 38 ನಿಮಿಷ. ಕಳೆದ್ಬಿಡ್ರಿ. ಏನ್ರಿ? 0 ಅದ. 10 8 ಹೋದ್ರೆ 2. ಇಲ್ಲ 1. 6 4 ಹೋದ್ರೆ 2. ನೆಕ್ಸ್ಟ್ 11 9 ಹೋದ್ರೆ 2. ಆನ್ಸರ್ ನೋಡ್ರಿ ಎಷ್ಟು ಹೇಳ್ರಿ? 2 ಗಂಟೆ 22 ನಿಮಿಷ. ಅಂದ್ರೆ ಒಂದು ಗಡಿಯಾರ 9 ಗಂಟೆ 38 ನಿಮಿಷ ಆಗಿತ್ತಂದ್ರೆ ಇದೇ ಗಡಿಯಾರ ನೀವು ಕನ್ನಡಿ ಮುಂದೆ ಹಿಡಿದ್ರಂದ್ರೆ ಅದು ಟೈಮ್ ಎಷ್ಟು ತೋರಿಸ್ತಾ ಹೇಳ್ರಿ ನಿಮ್ಗೆ? 2 ಗಂಟೆ 22 ನಿಮಿಷ ಅಂತ ತೋರಿಸ್ತದೆ. 2 ಗಂಟೆ 22 ನಿಮಿಷ ಅಂತ
ತೋರಿಸ್ತದೆ. ಗೊತ್ತಾಯ್ತು ರೀ. ಈಗ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ನೋಡಿರಿ. ಒಂದು ಗಡಿಯಾರದಲ್ಲಿ ಸಮಯ 12 ಗಂಟೆ 40 ನಿಮಿಷ ಆಗ್ಯದಂತ ರೀ. ಒಂದು ಗಡಿಯಾರದಲ್ಲಿ ಸಮಯ 12 ಗಂಟೆ 40 ನಿಮಿಷ ಆಗ್ಯದಂತ. ಈ ಗಡಿಯಾರ ನೀವು ಕನ್ನಡಿ ಮುಂದೆ ಹಿಡಿದಾಗ ಎಷ್ಟು ಸಮಯ ತೋರಿಸ್ಬೇಕು ಕೇಳ್ತೀವಿ ನಾವು. ಕರೆಕ್ಟ್ ರೀ. ಏನಿಲ್ಲ, ಕೊಟ್ಟರೆ ಸಮಯ ಎಷ್ಟಲ್ಲಿ ಕಳಿಬೇಕು ಹೇಳ್ರಿ ನೀವು? 11:60ರಿಂದ ಕೊಟ್ಟರೆ ಸಮಯ ಕಳಿಬೇಕು. 11:60ರಿಂದ ಕೊಟ್ಟಿರೋ ಸಮಯವನ್ನು ಕಳಿಬೇಕು. ಕರೆಕ್ಟಾ? ಹಾಂ, ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು. ಇಲ್ಲಿ 11ದಾಗ 12 ಕಳಿಗೆ ಬರಲ್ಲ. ಕರೆಕ್ಟಾ? ಅದಕ್ಕೆ ನೆನ್ಪಿಟ್ಕೋರಿ. ಫಸ್ಟಿಗೆ 11:60ರಿಂದ ಕಳೆದು ನೋಡ್ರಿ. 11:60ರಿಂದ ಕಳೆದು ನೋಡ್ರಿ. ಆನ್ಸರ್ ಬರಲಾಗಿತ್ತಂದ್ರೆ 23:60ರಿಂದ ಕಳೀರಿ. ಪಕ್ಕ ನಿಮ್ಮ ಆನ್ಸರ ಬಂದೇ ಬರ್ತದೆ. 11:60ರಿಂದ ಕಳೀರಿ. ಆನ್ಸರ್ ಬರಲಾಗಿತ್ತು ಅಂದರೆ ಎಷ್ಟೇ ಕಳಿಬೇಕು ಹೇಳ್ರಿ ನೀವು? 23:60ರಿಂದ ಕಳಿಬೇಕು. 23:60ರಿಂದ ಕಳಿಬೇಕು. ಕರೆಕ್ಟಾ? ಹಾಂ, ಈ 23:60ರಿಂದ ಕಳೀರಿ. 23:10 ಕೊಟ್ಟರೆ ಸಮಯ ಇಟ್ಟದವ್ರು 12 ಗಂಟೆ 40 ನಿಮಿಷ. ಕಳೀರಿ. 60ದಾಗ 40 ಹೋದ್ರೆ 20. ನೆಕ್ಸ್ಟ್ 3 ಹೋದ್ರೆ 1. 2 ಹೋದ್ರೆ 1. ಅಂದ್ರೆ ಒಂದು ಗಡಿಯಾರ ಸಮಯ 12 ಗಂಟೆ 40 ನಿಮಿಷ ಆಗಿತ್ತಂದ್ರೆ ಅದೇ ಗಡಿಯಾರ ನೀವು ಕನ್ನಡಿ ಮುಂದೆ ಹಿಡಿದ್ರಂದ್ರೆ ಎಷ್ಟು ಸಮಯ ತೋರಿಸ್ತು ಹೇಳ್ರಿ ನಿಮ್ಗೆ? 11 ಗಂಟೆ 20 ನಿಮಿಷ ತೋರಿಸ್ತದೆ. ಇದು ರೈಟ್ ಆನ್ಸರ್. 11 ಗಂಟೆ 20 ನಿಮಿಷ ತೋರಿಸ್ತದೆ. ಇದು ಟೈಪ್ 1 ಕ್ವಶನ್. ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು. ಏನಿಲ್ಲ, ಟೈಪ್ 1 ಕ್ವಶನ್ ಏನು ಹೇಳ್ರಿ? ಕನ್ನಡಿಯ ಪ್ರತಿಬಿಂಬ, ಗಡಿಯಾರದ ಕನ್ನಡಿಯ ಪ್ರತಿಬಿಂಬವನ್ನು ಕಂಡುಹಿಡಿಯೋದು. ಕೊಟ್ಟರೆ ಸಮಯ ಎದರಲ್ಲೇ ಕಳಿಬೇಕು ಹೇಳ್ರಿ? 11:60ರಿಂದ ಕಳಿಬೇಕು. ಒಂದು ವೇಳೆ ಆನ್ಸರ್ ಬರಲಾಗಿತ್ತು, ಆದರೆ ಬಂದಿರೋ ಆನ್ಸರ್ ಆಪ್ಷನ್ದಾಗ ಇದ್ದಿಲ್ಲ ಅಂದ್ರೆ ಎಷ್ಟರಲ್ಲೇ ಕಳಿಬೇಕು ಹೇಳ್ರಿ? 23:60ರಲ್ಲೇ ಕಳಿಬೇಕು. ಪಕ್ಕ ನಿಮಗೆ ಆನ್ಸರ್ ಬಂದೇ ಬರ್ತದೆ. ಓಕೆ, ಇವೆಲ್ಲ ಟೈಪ್ 1 ಕ್ವಶನ್ಸ್ಗಳು. ನೆಕ್ಸ್ಟ್ ಟೈಪ್ 2 ಕ್ವಶನ್ಸ್ ನೋಡಮ್ರಿ. ನೆಕ್ಸ್ಟ್ ನೋಡ್ರಿ, ಟೈಪ್ 2 ನೋಡ್ರಿ. ಟೈಪ್ 2 ಏನದ? ಗಡಿಯಾರದ ನೀರಿನ ಪ್ರತಿಬಿಂಬವನ್ನು ಕಂಡುಹಿಡಿಯುವುದು. ಗಡಿಯಾರದ ನೀರಿನ ಪ್ರತಿಬಿಂಬವನ್ನು ಕಂಡುಹಿಡಿಯೋದು. ನೀರಿನ ಪ್ರತಿಬಿಂಬ ಅಂದ್ರೆ ಏನು ಹೇಳ್ರಿ? ವಾಟರ್ ಇಮೇಜ್. ಅಂದ್ರೆ ಒಂದು ಗಡಿಯಾರ ನೀವು ನೀರಿನ ಮುಂದೆ ಹಿಡಿದ್ರೆ ಯಾವ ರೀತಿ ಸಮಯ ತೋರಿಸ್ತಂತಂದು ನೀವು ಇಲ್ಲಿ ಕಂಡುಹಿಡಿಬೇಕು. ನೋಡ್ರಿ, ನೋಟ್ ಪಾಯಿಂಟ್ ಬರ್ಕೋರಿ. ನೋಟ್ ಪಾಯಿಂಟ್ ನೋಡ್ರಿ, ಯಾವುದೇ ನೀವು ಒಂದು ವಸ್ತುವನ್ನು ನೀರಿನ ಮುಂದೆ ಹಿಡಿದ್ರಂದ್ರೆ ಅಲ್ಲಿ ಏನಾಗುತ್ತಂದ್ರೆ ಮೇಲೆ ಇರುವ ಭಾಗಗಳೆಲ್ಲ ಕೆಳಗಡೆ ಕಾಣಿಸ್ತವೆ. ಮೇಲೆ ಇರುವ ಭಾಗಗಳು ಕೆಳಗೆ, ಹಾಗೆ ಕೆಳಗೆ ಇರುವ ಭಾಗಗಳೆಲ್ಲ ಮೇಲೆ ಕಾಣಿಸ್ತವೆ. ಇದು ಬೇಸಿಕ್ಕಾಗಿ ಮಾಡೋ ಮೆಥಡ್. ಬಟ್ ನಾವು ಈ ರೀತಿ ಮಾಡಿದ್ರೆ ಆನ್ಸರ್ ನಾವು ಈಸಿಯಾಗಿ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಏನು ಮಾಡ್ಬೇಕು ಹೇಳ್ರಿ? ಮತ್ತು ಒಂದು ಏನಾದರೂ ಈಜಿ ಮೆಥಡ್ ಕಂಡು ಹಿಡಿಲೇಬೇಕು. ಕರೆಕ್ಟಾ? ಈಗ ನೋಡ್ರಿ, ಈಗ ನಾವು ನೋಟ್ ಪಾಯಿಂಟ್ ಏನು ಬರ್ಕೋಬೇಕಂದ್ರೆ ನೋಡ್ರಿ, ಗಡಿಯಾರದ ಕನ್ನಡಿ ಪ್ರತಿಬಿಂಬ ಕಂಡುಹಿಡಿಲಿಕ್ಕೆ ಏನು ಮಾಡಿದೆ ಹೇಳ್ರಿ? 11:60ರಿಂದ ಕಳಿಬೇಕು. ಆನ್ಸರ್ ಬರಲಿಲ್ಲ, ಇಲ್ಲ ಬಂದಿದ್ದ ಆನ್ಸರ್ ಆಪ್ಷನ್ದಾಗ ಇದ್ದಿಲ್ಲ ಅಂದ್ರೆ 23:60ರಲ್ಲೇ ಕಳಿಬೇಕು. ಟೈಪ್ 1 ಮುಗೀತು. ಟೈಪ್ 2 ನೀವು ಏನು ಮಾಡ್ಬೇಕಂದ್ರೆ ಗಡಿಯಾರದ ನೀರಿನ ಪ್ರತಿಬಿಂಬ ಕಂಡುಹಿಡಿಲಿಕ್ಕೆ ಇಲ್ಲಿ ಗಂಟೆಯ ಮುಳ್ಳಿಗೆ ಸಪ್ರೇಟ, ನಿಮಿಷದ ಮುಳ್ಳಿಗೆ ಸಪ್ರೇಟ್ ಬರ್ಕೋಬೇಕು. ನೋಡ್ರಿ, ಗಂಟೆಯ ಮುಳ್ಳು, ಗಂಟೆಯ ನೋಟ್ ಪಾಯಿಂಟ, ಗಂಟೆಯ ಮುಳ್ಳಿಗೆ ಸಪ್ರೇಟ, ನಿಮಿಷದ ಮುಳ್ಳಿಗೆ ಸಪ್ರೇಟ್. 1ನೇ ಪಾಯಿಂಟ್. ಗಂಟೆ ನೀವು ಕೊಟ್ಟಿರೋ ಗಂಟೆ 5 ಮತ್ತು 5ಕ್ಕಿಂತ ಕಡಿಮೆ ಇದ್ದರೆ, 5 ಮತ್ತು 5ಕ್ಕಿಂತ ಕಡಿಮೆ ಇದ್ದರೆ, 5 ಮತ್ತು 5ಕ್ಕಿಂತ ಕಡಿಮೆ ಇದ್ದರೆ ಇದ್ದಾಗ 5ರಿಂದ ಕಳಿಬೇಕು. 5ರಿಂದ ಕಳೆಯಬೇಕು. ನೆಕ್ಸ್ಟ್, ಒಂದು ವೇಳೆ ಕೊಟ್ಟಿರೋ ಗಂಟೆ 5ಕ್ಕಿಂತ ಜಾಸ್ತಿ ಇದ್ದರೆ, 5ಕ್ಕಿಂತ ಜಾಸ್ತಿ ಇದ್ದರೆ ಅಥವಾ ಇದ್ದಾಗ 17ರಿಂದ ಕಳಿಬೇಕು. 17ರಿಂದ
ಕಳೆಯಬೇಕು. 17ರಿಂದ ಕಳೆಯಬೇಕು. ಕರೆಕ್ಟಾ? ಬರೀ ಗಂಟೆ ಮೂಳು ಕೊಟ್ಟಿರೋ ಗಂಟೆ 5 ಮತ್ತು 5ಕ್ಕಿಂತ ಕಡಿಮೆ ಇತ್ತಂದ್ರೆ 5ರಲ್ಲೇ ಕಳಿಬೇಕು. ಒಂದು ವೇಳೆ 5ಕ್ಕಿಂತ ಜಾಸ್ತಿ ಇತ್ತಂದ್ರೆ 17ರಲ್ಲೇ ಕಳಿಬೇಕು. ನೆಕ್ಸ್ಟ್ ಇನ್ನು ನಿಮಿಷದ ಮೂಳು. ನಿಮಿಷದ ಮೂಳು ಇದರಲ್ಲಿ ಪಾಸ್ ಮಾಡಿ ಸೇಮ್ ಏನಪ್ಪ ಅಂದ್ರೆ ಕೊಟ್ಟಿರೋ ನಿಮಿಷವು 30ಕ್ಕಿಂತ ಕಡಿಮೆ ಇತ್ತಂದ್ರೆ, ಕೊಟ್ಟಿರೋ ನಿಮಿಷವು 30ಕ್ಕಿಂತ ಕಡಿಮೆ ಇದ್ದಾಗ 30ರಿಂದ ಕಳಿಬೇಕು. 30ರಿಂದ ಕಳೆಯಬೇಕು. ಕರೆಕ್ಟಾ? ನೆಕ್ಸ್ಟ್ ಒಂದು ವೇಳೆ ಕೊಟ್ಟಿರೋ ನಿಮಿಷವು 30 ಮತ್ತು 30ಕ್ಕಿಂತ ಜಾಸ್ತಿ ಇದ್ದಾಗ, ಕೊಟ್ಟಿರೋ ನಿಮಿಷವು 30 ಮತ್ತು 30ಕ್ಕಿಂತ ಜಾಸ್ತಿ ಇದ್ದಾಗ ಕಂಪಲ್ಸರಿ ನೀವು 90ರಿಂದ ಕಳೆಯಬೇಕು. 90ರಿಂದ ಕಳೆಯಬೇಕು. ಕರೆಕ್ಟಾ? ನೋಡಿರಿ, ಗಂಟೆ ಮೂಳು ಮತ್ತು ನಿಮಿಷ ಮೂಳು ಸಪ್ರೇಟ. ಏನಿಲ್ಲ, ಸಿಂಪಲ್ಲಾಗಿ ಗಂಟೆ ಮೂಳು ಕೊಟ್ಟಿರೋ ಗಂಟೆ 5 ಮತ್ತು 5ಕ್ಕಿಂತ ಕಡಿಮೆ ಇತ್ತಂದ್ರೆ 5ರಲ್ಲೇ ಕಳಿಬೇಕು. ಒಂದು ವೇಳೆ 5ಕ್ಕಿಂತ ಜಾಸ್ತಿ ಇತ್ತಂದ್ರೆ 17ರ ಕಳಿಬೇಕು. ನಿಮಿಷದ ಮೂಳು 30ಕ್ಕಿಂತ ಕಡಿಮೆ ಇತ್ತಂದ್ರೆ 30ರಲ್ಲೇ ಕಳಿಬೇಕು. ಒಂದು ವೇಳೆ 30 ಮತ್ತು 30ಕ್ಕಿಂತ ಜಾಸ್ತಿ ಇತ್ತಂದ್ರೆ 90ರಲ್ಲೇ ಕಳಿಬೇಕು. ಇಷ್ಟು ನೆನಪಿಟ್ರೆ ಸಾಕು, ನೀವು ಯಾವುದೇ ರೀತಿಯ ಕ್ವಶನ್ಸ ಬಂದರೆ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಫಸ್ಟ್ ಕ್ವಶನ್ ನೋಡಿರಿ, ಒಂದು ಗಡಿಯಾರದಲ್ಲಿ ಸಮಯ ಎಷ್ಟಾಗದಂತ್ರಿ? ಒಂದು ಗಡಿಯಾರದ ಸಮಯ 3 ಗಂಟೆ 27 ನಿಮಿಷ ಆಗದಂತ್ರಿ. ಹಾಗಾದರೆ ಇದೇ ಗಡಿಯಾರವನ್ನು ನೀರಿನ ಮುಂದೆ ಹಿಡಿದಾಗ ತೋರಿಸುವ ಸಮಯ ಎಷ್ಟು? ಕರೆಕ್ಟಾ? ಇದೇ ಗಡಿಯಾರವನ್ನು ನೀರಿನ ಮುಂದೆ ಹಿಡಿದಾಗ ತೋರಿಸುವ ಸಮಯ ಎಷ್ಟು? ಇಲ್ಲಿ ಅಬ್ಸರ್ವ್ ಮಾಡಿರಿ, ನೀವು ಅಬ್ಸರ್ವ್ ಮಾಡಿರಿ. ಗಂಟೆ ನೋಡ್ರಿ ಎಷ್ಟು ಕೊಟ್ಟಾನ? ಗಂಟೆ 3 ಗಂಟೆ ಕೊಟ್ಟಾನ. 3 ಗಂಟೆ ಅಂದ್ರೆ ಗಂಟೆ ಮೂಲ ಸಪ್ರೇಟಾಗಿ ನೋಟ್ ಬರ್ಸೀನಿ. ಗಂಟೆ ಕೊಟ್ಟಿರುವ ಗಂಟೆ 3ಕ್ಕಿಂತ ಕಡಿಮೆ ಇತ್ತಂದ್ರೆ ಎಟ್ಟಲ್ಲಿ ಕಳಿಬೇಕು ಹೇಳ್ರಿ? ಅದಕ್ಕೆ 5ರಿಂದ ಕಳಿಬೇಕು. 5ರಿಂದ ಕಳಿಬೇಕು. ಕರೆಕ್ಟಾ? ಸೇಮ್. ಕೊಟ್ಟಿರೋ ಗಂಟೆ 5ಕ್ಕಿಂತ ಕಡಿಮೆ ಇತ್ತಂದ್ರೆ 5ರಿಂದ ಕಳಿಬೇಕು. ನೆಕ್ಸ್ಟ್ ನಿಮಿಷ ನೋಡ್ರಿ, 27 ಕೊಟ್ಟಾನ. ನಿಮಿಷದ ಏನು ಬರ್ಸೇನಿ ರೀ? 30ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮಿಷ 27 ಅದ, 30ಕ್ಕಿಂತ ಕಡಿಮೆ ಅದ. ಇದು 30ಕ್ಕಿಂತ ಕಡಿಮೆ ಇತ್ತಂದ್ರೆ 30ರಿಂದ ಕಳಿಬೇಕು. ಕರೆಕ್ಟಾ? 30ರಿಂದ ಕಳೆಯಬೇಕು. ಅಂದ್ರೆ 3 ಗಂಟೆ 27 ನಿಮಿಷ ಕೊಟ್ಟಾನ ನಿಮಗೆ. ಗಂಟೆ ಎಷ್ಟು ಅದ ನೋಡ್ರಿ? ಗಂಟೆ 3 ಅದ. ಅಂದ್ರೆ 5ಕ್ಕಿಂತ ಕಡಿಮೆ ಅಂದ್ರೆ 5ರಲ್ಲೇ ಕಳಿಬೇಕು. ಇದಕ್ಕೆ 27 ಅದ, 30ಕ್ಕಿಂತ ಕಡಿಮೆ ಅದ, 30ರಲ್ಲೇ ಕಳಿಬೇಕು. ಕಳೆದ್ಬಿಟ್ರಿ. 30ರಿಂದ 27 ಹೋದ್ರೆ 3, ನೆಕ್ಸ್ಟ್ 5ರಿಂದ 3 ಹೋದ್ರೆ 2. ಆನ್ಸರ್ ಎಷ್ಟದ ಅಂದ್ರೆ 2 ಗಂಟೆ 3 ನಿಮಿಷ. 2 ಗಂಟೆ 3 ನಿಮಿಷ. ಇಲ್ಲ ಹಿಂಗೆ ಮಾಡಿರಿ, ಈಜಿ ಆಗುತ್ತೆ ನಿಮಗೆ. ಈ ರೀತಿ ಮಾಡಿರಿ. ಕ್ವಶನ್ ಏನು ಕೊಟ್ರಿ? ಗಡಿಯಾರ ಸಮಯ ಅಷ್ಟು 3 ಗಂಟೆ 27 ನಿಮಿಷ ಆಗಿರುತ್ತೆ. ಇದು ಬರೀ ಗಂಟೆ ಮೂಲ ಅಷ್ಟೇ ನೋಡ್ರಿ. ಗಂಟೆ ಎಷ್ಟದ್ರಿ? 3 ಗಂಟೆ. 3 ಗಂಟೆ ಅಂದ್ರೆ ಇದು 5ಕ್ಕಿಂತ ಕಡಿಮೆ ಅದ. 5ಕ್ಕಿಂತ ಕಡಿಮೆ ಇತ್ತಂದ್ರೆ ಎಷ್ಟಲ್ಲೇ ಕಳಿಬೇಕು ಹೇಳ್ರಿ? 5ರಿಂದ ಕಳಿಬೇಕು. 5ರಿಂದ ಕಳಿಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಿಮಿಷ ಎಷ್ಟದ ನೋಡ್ರಿ? 27 ನಿಮಿಷ ಅದ. ಇದು 30ಕ್ಕಿಂತ ಕಡಿಮೆ ಅದ. ನಾವು ನೋಟ್ ಪಾಯಿಂಟ್ ಬರ್ಕೊಂಡಿವ್ರಿ. 30ಕ್ಕಿಂತ ಕಡಿಮೆ ಇತ್ತಂದ್ರೆ 30ರಲ್ಲೇ ಕಳಿಬೇಕು. 30ರಿಂದ ಕಡಿಮೆ ಇತ್ತಂದ್ರೆ 30ರಲ್ಲೇ ಕಳಿಬೇಕು. 30ರಿಂದ 27 ಹೋದ್ರೆ 3. ಅಂದ್ರೆ ಆನ್ಸರ್ ಎಷ್ಟು ಹೇಳ್ರಿ? 2 ಗಂಟೆ 3 ನಿಮಿಷ. ಆನ್ಸರ್ ಎಷ್ಟು ಅಂದ್ರೆ 2 ಗಂಟೆ 3 ನಿಮಿಷ. ಸಿಂಪಲ್. ನೋಟ್ ಪಾಯಿಂಟ್ ನೆನ್ಪಿಡ್ರಿ ಅಷ್ಟೇ ಸಾಕು. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನೋಡ್ರಿ, ಒಂದು ಗಡಿಯಾರದ ನೋಡ್ರಿ ಸಮಯ ನೋಡ್ರಿ ಎಷ್ಟು ಕೊಟ್ಟಾನ ಇಲ್ಲಿ? 9 ಗಂಟೆ 48 ನಿಮಿಷ. ಇದು ಗಂಟೆ ಮೂಳು, ಇದು ನಿಮಿಷದ ಮೂಳು. 9 ಗಂಟೆ ಕೊಟ್ಟಾನ. 9 ಗಂಟೆ ಅಂದ್ರೆ ಗಂಟೆ ಮೂಲದಾಗ ನೀವು ಏನು ನೋಡಬೇಕು? ಏನು ಬರ್ಕೊಂಡ್ರೆ ನೋಡಬೇಕು. 5ಕ್ಕಿಂತ ಜಾಸ್ತಿ ಅದ ನೋಡ್ರಿ 9 ಅಂದ್ರೆ. ಇದು 5ಕ್ಕಿಂತ ಜಾಸ್ತಿ ಅಂದ್ರೆ ಎಷ್ಟಲ್ಲೇ ಕಳಿಬೇಕು ಹೇಳ್ರಿ? 17ರಿಂದ ಕಳಿಬೇಕು. 17ರಿಂದ ಕಳಿಬೇಕು. 17ರ 9 ಹೋದ್ರೆ ಎಷ್ಟು ಹೇಳ್ರಿ? 8. ನೆಕ್ಸ್ಟ್ ನಿಮಿಷಕ್ಕೆ ಬರ್ರಿ. ನಿಮಿಷ ನೋಡ್ರಿ, ಇಲ್ಲಿ 48 ಅದ. ನಿಮಿಷ ಏನು 48 ಅದ.
30 ಅಂದ್ರೆ 30 ಮತ್ತು 30ಕ್ಕಿಂತ ಹೆಚ್ಚಿಗೆ ಅದ ಇದು. 30 ಮತ್ತು 30ಕ್ಕಿಂತ ಹೆಚ್ಚಿಗೆ ಇತ್ತಂದ್ರೆ ಎಷ್ಟರಲ್ಲಿ ಕಳಿಬೇಕು ಹೇಳ್ರಿ ನೀವು? 90ರಿಂದ ಕಳಿಬೇಕು. 90ರಿಂದ ಕಳಿಬೇಕು. ಕರೆಕ್ಟಾ? ಕಳ್ಬಿಡ್ರಿ. 90ರದಾಗ 48 ಹೋದ್ರೆ ಎಷ್ಟು ಹೇಳ್ರಿ? 90ರ 48 ಹೋದ್ರೆ 42. ಅಂದ್ರೆ ಆನ್ಸರ್ ಎಷ್ಟು ಹೇಳ್ರಿ ನಮಗೆ? 8 ಗಂಟೆ 42 ನಿಮಿಷ. 8 ಗಂಟೆ 42 ನಿಮಿಷ. ಅಂದ್ರೆ ಒಂದು ಗಡಿಯಾರದ ಸಮಯ 9 ಗಂಟೆ 48 ನಿಮಿಷ ಆಗಿತ್ತಂದ್ರೆ ಇದೇ ಗಡಿಯಾರನು ನೀರಿನ ಮುಂದೆ ಹಿಡಿದ್ರೆ ಟೈಮ್ ಎಷ್ಟು ತೋರಿಸ್ತಾ ಹೇಳ್ರಿ? 8 ಗಂಟೆ 42 ನಿಮಿಷ ತೋರಿಸ್ತದ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ನೋಡ್ರಿ ಭಾಳ ಸಿಂಪಲ್ ರೀ. ನೋಟ್ ಪಾಯಿಂಟ್ ನೆನ್ಪಿಡ್ಬೇಕಷ್ಟೇ. ನೋಟ್ ಪಾಯಿಂಟ್ ನೆನ್ಪಿಟ್ರಂದ್ರೆ ತುಂಬ ಸರಳ. ಕರೆಕ್ಟಾ? ಈ ಕ್ವಶನ್ ನೋಡ್ರಿ, ತುಂಬ ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಯಾಕಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ವಶನ್ ನೋಡ್ರಿ ಏನು ಕೊಟ್ಟ ನಿಮ್ಗೆ? ಒಂದು ಗಡಿಯಾರದ ಸಮಯ ಎಷ್ಟಾಗೈತ್ರಿ? 5 ಗಂಟೆ 30 ನಿಮಿಷ. ಅಂದ್ರೆ ಗಂಟೆ 5 ನಿಮಿಷ 30. ನೋಟ್ ಪಾಯಿಂಟ್ ಏನು ಬರ್ಕೊಂಡ್ರೆ ಹೇಳ್ರಿ? ಗಂಟೆ ಮುಳ್ಳಿಗೆ ಏನು ಬರ್ಕೊಂಡ್ರೆ ಹೇಳ್ರಿ? ಫಸ್ಟ್ ಪಾಯಿಂಟ್, ಕೊಟ್ಟಿರುವ ಗಂಟೆವು 5 ಮತ್ತು 5ಕ್ಕಿಂತ ಕಡಿಮೆ ಇತ್ತಂದ್ರೆ 5 ಮತ್ತು 5ಕ್ಕಿಂತ ಕಡಿಮೆ. ಇಲ್ಲಿ 5 ನೋಡ್ರಿ, 5 ಅಂದ್ರೆ 5 ಮತ್ತು 5ಕ್ಕಿಂತ ಕಡಿಮೆ ಇದ್ದಾಗ ಎಷ್ಟು ಕಳಿಬೇಕು ಹೇಳ್ರಿ? 5ರಿಂದ ಕಳಿಬೇಕು. 5 ಮತ್ತು 5ಕ್ಕಿಂತ ಕಡಿಮೆ ಅಂದ್ರೆ 5ಕ್ಕೆ ಹಿಡಿದು ಅನ್ನಂಗೆ. 5, 4, 3, 2, 1 ಅನ್ನಂಗೆ. ಎಷ್ಟು ಬತ್ತು ಹೇಳ್ರಿ? ಇಲ್ಲಿ 0. ನೆಕ್ಸ್ಟ್ ಇದು ಗಂಟೆ ಮುಳ್ಳು ಮುಗೀತು. ನೆಕ್ಸ್ಟ್ ನಿಮಿಷಕ್ಕೆ ಮುಳ್ಳು ಬರ್ರಿ. ನಿಮಿಷ ಮುಳ್ಳು ಏನು ಬರ್ಕೊಂಡ್ರಿ? 30ಕ್ಕಿಂತ ಕಡಿಮೆ ಇದ್ದಾಗ ಕೊಟ್ಟಿರೋ ನಿಮಿಷವು 30ಕ್ಕಿಂತ ಕಡಿಮೆ ಇರಬೇಕು. 30ಕ್ಕಿಂತ ಕಡಿಮೆ ಅಂದರೆ ಯಾವ ಹೇಳ್ರಿ? 29, 28, 27 ಈ ರೀತಿ ಇರಬೇಕು. 30ಕ್ಕಿಂತ ಕಡಿಮೆ ಇತ್ತಂದ್ರೆ 30ರಲ್ಲಿ ಕಳಿಬೇಕು. ಕರೆಕ್ಟಾ? 30ಕ್ಕಿಂತ ಜಾಸ್ತಿ ಇತ್ತಂದ್ರೆ 30 ಮತ್ತು 30ಕ್ಕಿಂತ ಜಾಸ್ತಿ ಇತ್ತಂದ್ರೆ ಸೆಕೆಂಡ್ ಪಾಯಿಂಟ್ ಅದೇ ಬರ್ಕೊಂಡ್ರೆ ನೋಡ್ರಿ. ನಿಮಿಷದ ಮುಳ್ಳುನಾಗ ನಿಮಿಷದ ಮುಳ್ಳು 2 ಪಾಯಿಂಟ್ ಬರ್ಕೊಂಡ್ರಿ. ಏನಂದ್ರೆ 30ಕ್ಕಿಂತ ಕಡಿಮೆ ಇತ್ತಂದ್ರೆ 30ರಲ್ಲೇ ಕಳಿಬೇಕು. 30 ಮತ್ತು 30ಕ್ಕಿಂತ ಹೆಚ್ಚಿಗೆ ಇತ್ತಂದ್ರೆ 90ರಲ್ಲೇ ಕಳಿಬೇಕು. 90ರಲ್ಲೇ ಕಳಿಬೇಕು. 90ರಲ್ಲೇ ಕಳಿರಿ. 90ರಿಂದ 30 60. ಅಂದ್ರೆ ಆನ್ಸರ್ ಎಷ್ಟು ಹೇಳ್ರಿ? 0, 0, 60. 0, 0, 60. 0, 0, 60 ನಿಮಿಷ ಅಂದ್ರೆ ಆನ್ಸರ್ ಎಷ್ಟು ಹೇಳ್ರಿ? ಅದು 1 ಗಂಟೆ. 1 ಗಂಟೆ ಇದು ಆನ್ಸರ್. 1 ಗಂಟೆ. ಅದಕ್ಕೆಲ್ಲ ನೋಡ್ರಿ ಕರೆಕ್ಟಾಗಿ ನೀವು ಏನು ತಿಳ್ಕೊಬೇಕು ಇಲ್ಲಿ? ಫಸ್ಟ್ ಆಫ್ ಆಲ್ ಅಂದ್ರೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎರಡು ನೋಟ್ ಪಾಯಿಂಟ್ ಏನು ಬರ್ಕೊಂಡು ಕರೆಕ್ಟಾಗಿ ನೋಡ್ಬೇಕು. ಅದು ನೋಡಿದ್ರೆ ನಮ್ಗೆ ಕರೆಕ್ಟಾಗಿ ಆನ್ಸರ್ ಬರ್ತದೆ. ನೆಕ್ಸ್ಟ್ ಇಲ್ಲ ಟೈಪ್ 2 ಕ್ವಶನ್. ಟೈಪ್ 1 ಯಾವ್ದು ಹೇಳ್ರಿ? ಗಡಿಯಾರದ ಕನ್ನಡಿಯ ಪ್ರತಿಬಿಂಬ ಕಂಡುಹಿಡಿಯೋದು. ಕನ್ನಡಿ ಪ್ರತಿಬಿಂಬ ಅಂದ್ರೆ ಮಿರರ್ ಇಮೇಜ್. ನೆಕ್ಸ್ಟ್ ಟೈಪ್ 2 ಯಾವ್ದು ಹೇಳ್ರಿ? ಗಡಿಯಾರದ ನೀರಿನ ಪ್ರತಿಬಿಂಬ ಕಂಡುಹಿಡಿಯೋದು. ಇದೇ ರೀತಿ ಕ್ವಶನ್ಸ್ ಕೇಳ್ತಾನೆ. ಇದು ಬಿಟ್ಟು ಮತ್ತೇನು ಕ್ವಶನ್ಸ್ ಕೇಳಲ್ಲ ನಿಮಗೆ. ನೆಕ್ಸ್ಟ್ ಟೈಪ್ ನೋಡಮ್ರಿ. ಟೈಪ್ 3 ನೋಡ್ರಿ. ಟೈಪ್ 3 ನಿಮಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ. ಅಂದ್ರೆ ಇದಕ್ಕಿಂತ ಕೇಳ್ತಾ ಹೇಳ್ರಿ ಇಂಗ್ಲೀಷ್ನಾಗ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್. ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಂದ್ರೆ ಗಂಟೆ ಮತ್ತು ನಿಮಿಷ ಮುಳ್ಳು ಎಷ್ಟು ಕೋನ ಅಂತ ಕೇಳ್ತಾನೆ ನಿಮಗೆ. ಎಷ್ಟು ಕೋನ ಅಂತ ಕೇಳ್ತಾನೆ. ಅಬ್ಸರ್ವ್ ಮಾಡಿರಿ ನೀವು. ಇಲ್ಲಿ ನೋಡ್ರಿ ಗಡಿಯಾರ ಯಾವ ರೀತಿ ಇರುತ್ತೆ ಹೇಳ್ರಿ? ಗಡಿಯಾರ ಫಸ್ಟ್ ಒಂದು ಗಡಿಯಾರ ಹಾಕೋರಿ. ಕರೆಕ್ಟಾ? ಕರೆಕ್ಟಾಗಿ ಒಂದು ಗಡಿಯಾರ ಹಾಕೋರಿ. ಗಡಿಯಾರ ನೋಡ್ರಿ ಯಾವ ರೀತಿ ಇರ್ತದೆ? ಇದೇ ರೀತಿ ಇರುತ್ತಲ್ಲ ರೀ. 12, 3, 6, 9. ಕರೆಕ್ಟಾ? ಇಲ್ಲಿ ನೋಡ್ರಿ ಒಂದು ಗಡಿಯಾರ ಹಾಕೋರಿ. 12, 3, 6, 9 ಬರ್ಕೊಂಬಿಟ್ರಿ. 1, 2, ನೆಕ್ಸ್ಟ್ 4, 5, 7, 10 ಮತ್ತು ಗಡಿಯಾರ ಇದೇ ರೀತಿ ಇರುತ್ತೆ ರೀ. ಈಗ ನೋಡ್ರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಪೂರ್ತಿ ಈಗ ಗಂಟೆ ಮುಳ್ಳು ಅನ್ಕೋರಿ. ಇದು ಒಂದು ಗಂಟೆ ಮುಳ್ಳು. ಒಂದು ಗಂಟೆ ಮುಳ್ಳು ಇದು. ಕರೆಕ್ಟಾ? ಇದು 12ರ ಮೇಲೆ ಅದ. ಈಗ
ಈ ಸುತ್ತಾಕಿ ಮತ್ತು 12 ಮೇಲೆ ಬತ್ತಂದ್ರೆ ಸುತ್ತಾಕಿ ಮತ್ತು 12 ಮೇಲೆ ಬತ್ತಂದ್ರೆ ಎಷ್ಟು ಗಂಟೆ ಆಯ್ತು ಅಂತ ಹೇಳ್ರಿ ಅದು ಟೈಮು? ಇದಕ್ಕೆ 12 ಗಂಟೆ ಅಂತ ಕರಿತಾರೆ. 12 ಗಂಟೆ ಅಂದ್ರೆ ಪೂರ್ತಿ ಒಂದು ಸುತ್ತ ಹಾಕೋಕೆ ನಿಮಗೆ ಎಷ್ಟು ಟೈಮ್ ತೋತ್ ಹೇಳ್ರಿ ಗಂಟೆ ಮೂಡು? 12 ಗಂಟೆ ಟೈಮ್ ತೋತ್ರಿ. ಒಂದು ರೌಂಡ್ ಹಾಕಿ ಬರ್ಲಿಕ್ಕೆ 12 ಮೇಲೆ ಇದ್ದಿದ್ದೆ ಮತ್ತು ಹೊಳ್ಳಿ 12 ಮೇಲೆ ಬರ್ಲಿಕ್ಕೆ 12 ಗಂಟೆ ಟೈಮ್ ತೋತದೆ. ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡಿರಿ, ಇದು ಸುತ್ತಾಗಿ 12 ಗಂಟೆ ತೊಗೊಂಡ್ರೆ ಪೂರ್ತಿ ಸುತ್ತ ಹಾಕಕ್ಕೆ ಎಷ್ಟು ಡಿಗ್ರಿ ಟೈಮ್ ತೋತ್ ನೋಡ್ರಿ? ಎಷ್ಟು ಡಿಗ್ರಿ? ಇದು ಅಬ್ಸರ್ವ್ ಮಾಡಿರಿ ನೀವು. ಇದು ವೃತ್ತ. ಹಾಂ, ಒಂದು ವೃತ್ತ ಎಷ್ಟು ಡಿಗ್ರಿ ಸಮಯ ಇರುತ್ತೆ ಹೇಳ್ರಿ? ಒಂದು ವೃತ್ತ 360 ಡಿಗ್ರಿ ಸಮಯ ಇರುತ್ತೆ. ಒಂದು ವೃತ್ತ 360 ಡಿಗ್ರಿ ಸಮಯ ಇರ್ತದೆ. ಒಂದು ಪಾಯಿಂಟ್ ನೆನಪಿಟ್ಕೋರಿ ಯಾವಾಗೂ ನೋಡಿರಿ, ಕ್ರಿಕೆಟ್ ಗ್ರೌಂಡ್ ಹಿಂಗೆ ಇರ್ತದೆ ರೀ. ಕ್ರಿಕೆಟ್ ಗ್ರೌಂಡ್ ವೃತ್ತಾಕಾರವಾಗೇ ಇರ್ತದೆ. ಕರೆಕ್ಟ್? ವೃತ್ತಾಕಾರ ಇರ್ತಂದ್ರೆ ಈ ಒಂದು ವೃತ್ತ ಎಷ್ಟು ಡಿಗ್ರಿ ಸಮಯ ಇರುತ್ತೆ ಹೇಳ್ರಿ? ಯಾವುದೇ ಒಂದು ವೃತ್ತ, ಇದು ವೃತ್ತ ಯಾವುದೇ ವೃತ್ತ ಇರ್ಲಕ್ರಿ. ಇದು ವೃತ್ತ, ಇದು 360, ಇದನ್ನು 360, ಇದನ್ನು 360. ಸಣ್ಣದಾಗಲ್ಲ ರೀ. ಎಲ್ಲ ವೃತ್ತಗಳು ಎಷ್ಟು ಸಮಯ ಇರ್ತವೆ ಹೇಳ್ರಿ? 360 ಡಿಗ್ರಿಗೆ ಸಮಯ ಇರ್ತವೆ. ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಈಗ ವೃತ್ತ ಎಷ್ಟು ಸಮಯ ಇರುತ್ತೆ ಹೇಳ್ರಿ? 360 ಡಿಗ್ರಿ. ಕ್ರಿಕೆಟ್ ಗ್ರೌಂಡು ಸೇಮ್ ಹಿಂಗೆ ಇರ್ತದೆ ರೀ. ವೃತ್ತಾಕಾರನಾಗಿರ್ತದೆ ಅಂದ್ರೆ 360 ಡಿಗ್ರಿ ಇರ್ತದೆ. ಕ್ರಿಕೆಟ್ದಾಗ ಒಬ್ಬನಿಗೆ ಯಾವನಿಗೋ ಮಿಸ್ಟರ್ 360 ಅಂತ ಕರೀತಾರೆ. ಕ್ರಿಕೆಟ್ನಾಗ ಒಬ್ಬನಿಗೆ ಯಾವನಿಗೋ ಮಿಸ್ಟರ್ 360 ಡಿಗ್ರಿ ಅಂತ ಕರೀತಾರೆ. ಯಾರು ಕರಿತಾರೆ ಹೇಳ್ರಿ? AB ಡಿ ವಿಲಿಯರ್ಸ್ ಕರೀತಾರೆ. ಯಾಕೆ ಅವನಿಗೆ ಮಿಸ್ಟರ್ 360 ಕರೀತಾರೆ ಅಂದ್ರೆ ಅವನು ಕ್ರಿಕೆಟ್ ಗ್ರೌಂಡು ಎಲ್ಲ ಕಡೆ ಹೊಡಿತಾನೆ 6 ಆಫ್ 4. ಕ್ರಿಕೆಟ್ ಗ್ರೌಂಡು ಎಲ್ಲ ಕಡೆ 360 ಡಿಗ್ರಿದಾಗ ಹೊಡಿತಾನೆ ನಾವು. ಅದಕ್ಕೆ ಅವನಿಗೆ ಮಿಸ್ಟರ್ 360 ಅಂತ ಕರೀತಾರೆ. ಕರೆಕ್ಟ್ನಾ? ಆ ರೀತಿ ನೆನ್ಪಿಟ್ಕೋಬೇಕು ನೀವು. ಈಗ ಅಬ್ಸರ್ವ್ ಮಾಡಿರಿ, ಗಂಟೆ ಮುಂದೊಂದು ಪೂರ್ತಿ ರೌಂಡ್ ಆಗ್ಬತ್ತಂದ್ರೆ 12 ಗಂಟೆ ಅನ್ನಂಗೆ. ಅದು ಎಷ್ಟು ಡಿಗ್ರಿ ಅನ್ನಂಗೆ ಹೇಳ್ರಿ? ಅದು 360 ಡಿಗ್ರಿ ಸುತ್ತಾಗಿ ಬಂದತ್ತು ಅನ್ನಂಗೆ. ಯಾಕೆ? ವೃತ್ತಾಕಾರ ಇರುತ್ತೆ. ವೃತ್ತಾಕಾರದ್ರೆ 360 ಡಿಗ್ರಿ. ಈಗ ಅಬ್ಸರ್ವ್ ಮಾಡಿರಿ, 12 ಗಂಟೆ ಅಂದ್ರೆ 360 ಡಿಗ್ರಿ ಸುತ್ತಾಗಿ ಬತ್ತು. ಈಗ 1 ಗಂಟೆ ಅಂದ್ರೆ ಎಷ್ಟು ಸುತ್ತಾಗಿ ಬರಬೇಕದು? 1 ಗಂಟೆ ಅಂದ್ರೆ ಎಷ್ಟು ಡಿಗ್ರಿ ಹೋಗಬೇಕು? ಅಬ್ಸರ್ವ್ ಮಾಡಿರಿ. 12 ಎಷ್ಟಲೇ ಹೇಳ್ರಿ? 36. 12 3 36. ಈ 0 ಬಿಟ್ಟಿರಲ್ಲ, 0 ಬರ್ಕೋರಿ. ಮ್ಯಾಲೆ 30 ಗುಣಾಕಾರ ಮಾಡ್ರೆ ಕೆಳಗೂ 30 ಗುಣಾಕಾರ ಮಾಡಬೇಕು. 1 30 1 30 30 1 30 30 ಅಂದ್ರೆ 1 ಗಂಟೆ ಅಂದ್ರೆ 30 ಡಿಗ್ರಿ. 1 ಗಂಟೆ ಅಂದ್ರೆ 30 ಡಿಗ್ರಿ ಅಂದ್ರೆ 12ರಿಂದ 1 ಮೇಲೆ ಬರ್ಬೇಕಂದ್ರೆ 12 ಮೇಲೆ ಇದ್ದಿದ್ದು ಗಂಟೆ ಮುಳು 1 ಮೇಲೆ ಬರ್ಬೇಕಂದ್ರೆ 30 ಡಿಗ್ರಿ ಸರಿಬೇಕು. ಅದು 30 ಡಿಗ್ರಿ. ನೆಕ್ಸ್ಟ್ 1 ಮೇಲೆ ಇದ್ದು 2 ಮೇಲೆ ಬರ್ಬೇಕಂದ್ರೆ 30 ಡಿಗ್ರಿ. 3 ಮೇಲೆ 4 ಮೇಲೆ ಬರ್ಬೇಕಂದ್ರೆ 30 ಡಿಗ್ರಿ. 7 ಮೇಲೆ 8 ಮೇಲೆ ಬರ್ಬೇಕಂದ್ರೆ 30 ಡಿಗ್ರಿ. ಅಂದರೆ ನಡುಬರ ಗ್ಯಾಪ್ ಇಟ್ಟಿರುತ್ತೆ ಹೇಳ್ರಿ? 30 ಡಿಗ್ರಿ ಗ್ಯಾಪ್ ಇರುತ್ತೆ. ಎಲ್ಲ ಗ್ಯಾಪ್ ಇಟ್ಟಿರುತ್ತೆ ಹೇಳ್ರಿ? 30 ಡಿಗ್ರಿ ಗ್ಯಾಪ್ ಇರ್ತದೆ. ಎಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೆ ಹೇಳ್ರಿ? 360 ಡಿಗ್ರಿ ಬರ್ತದೆ. 360 ಡಿಗ್ರಿ. ಇಷ್ಟು ಗೊತ್ತಿದೆ ಸಾಕು. ಈ ರೀತಿಯೇ ಮಾಡೋದು ಬೇಡ. ನಾನು ಟ್ರಿಕ್ಲಿ ಹೇಳ್ತೀನಿ ನಿಮ್ಗೆ. ಬಟ್ ಸಿಂಪಲ್ ಇದು ನನಗೆ ಗೊತ್ತಿರಬೇಕು ನಿಮ್ಗೆ. ಗಂಟೆ ಮುಳು 1 ಗಂಟೆನ ಇನ್ನೊಂದು ಗಂಟೆ ಚಲಿಸ್ಬೇಕಂದ್ರೆ 30 ಡಿಗ್ರಿ ಸರಿಬೇಕು. 30 ಡಿಗ್ರಿ. ಈಗ ಒಂದು ಕ್ವಶನ್ ಕೊಡ್ತಾನೆ ನಿಮಗೆ. ಕ್ವಶನ್ ನೋಡ್ರಿ ಯಾವ ರೀತಿ ಕೊಡ್ತಾರಂದ್ರೆ, ಕ್ವಶನ್ ನೋಡ್ರಿ ಬರ್ಕೊಂಬಿಟ್ರಲ್ಲಿ. ಕ್ವಶನ್ ಕೊಡ್ತಾನೆ, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ ಆಗಿದೆ. ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ ಆಗಿದೆ. ಕರೆಕ್ಟಾ? ಕ್ವಶನ್ ಕೇಳ್ತಾನೆ ಇವಾಗ. ಹಾಗಾದರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ಮುಳ್ಳುಗಳ ನಡುವಿನ ಕೋನ ಎಷ್ಟು? ಕರೆಕ್ಟಾ? 3 ಗಂಟೆ ಅಂದ್ರೆ ನೋಡ್ರಿ, ಇದು ನಾನು ಓವರ್ಲ ಯಾವ ರೀತಿ ಮಾಡೋಕೆ ಹೇಳ್ತೇನೆ, ಈಸಿಯಾಗಿ ನೀವು ಟ್ರಿಕ್ ಪ್ರಕಾರ ಹೇಳ್ತೇನೆ. 3 ಗಂಟೆ ಗಡಿಯಾರದ ಸಮಯ 3 ಗಂಟೆ ಆಗ್ಯದಂದ್ರೆ 3 ಗಂಟೆ ಆಗಿದ್ರೆ ಗಂಟೆ ಮುಳ್ಳು ಇರುತ್ತೆ ಹೇಳ್ರಿ?
3 ಗಂಟೆ ಆದ್ರೆ 3 ಮೇಲೆ ಇರಬೇಕು. 3 ಗಂಟೆ ಆದ್ರೆ 3 ಇರಬೇಕು. ಗಂಟೆ ಮುಳ್ಳು 3 ಮೇಲೆ ಇತ್ತು, ನಿಮಿಷದ ಮುಳ್ಳು 12 ಮೇಲೆ ಇರಬೇಕು. ಇದಕ್ಕೆ 3 ಗಂಟೆ ಅಂತ ಕರಿತಾರೆ. ಕರೆಕ್ಟಾ? ನಿಮಿಷದ ಮುಳ್ಳು ಯಾವಾಗಲೂ ಜರ ಅಂತ ಹೇಳ್ರಿ ದೊಡ್ಡದು ಇರ್ತದೆ, ಗಂಟೆ ಮುಳ್ಳು ಜರದಕ್ಕೆ ಸಣ್ಣದಿರ್ತದೆ. ಕರೆಕ್ಟಾ? ಗಡಿಯಾರ 3 ಗಂಟೆ ಆಗುತ್ತೆ. ಹಾಗಾದ್ರೆ ಗಂಟೆ ಮತ್ತು ನಿಮಿಷ ಮುಳ್ಳು ಕೋನ ಕೇಳೋಣ ಅಂದ್ರೆ ಇದು ಎಷ್ಟು ಅಂತ ಕೇಳ್ತಾನೆ ನಿಮಗೆ. ಇದು ಕೋನ ಎಷ್ಟು ಅಂತ ಕೇಳ್ತಾನೆ. ಕರೆಕ್ಟಾ? ಎಷ್ಟಾಗ್ತದೆ ಹೇಳ್ರಿ, ಎಷ್ಟದ ಕೋನ ಇದು? ಇಲ್ಲಿ ನೋಡ್ರಿ, ಇದು ಎಷ್ಟಿರುತ್ತೆ ಹೇಳ್ರಿ? 12ರಿಂದ 1 ಇರ್ತಾನೆ 30 ಡಿಗ್ರಿ ಇರ್ತದೆ. 1ರಿಂದ 2 ಇರ್ತಾನೆ 30 ಡಿಗ್ರಿ. 2ರಿಂದ 30 ಗ್ಯಾಪ್ 30 ಇರ್ತಾವೆ. ಒಂದು 12ರ ಮೇಲೆ ಅದ, ಒಂದು 3ರ ಮೇಲೆ ಅದ. ಟೋಟಲ್ ಕೂಡಿಸ್ರಿ ಎಷ್ಟು ಡಿಗ್ರಿ ಆಗುತ್ತೆ ಹೇಳ್ರಿ? 90 ಡಿಗ್ರಿ. ಆನ್ಸರ್ ಎಷ್ಟು ಅಂದ್ರೆ 90 ಡಿಗ್ರಿ. ಆಪ್ಷನ್ಸ್ ಕೊಟ್ಟಿರ್ತಾನೆ ನಿಮಗೆ. ಆಪ್ಷನ್ಸ್ ನೋಡ್ರಿ ಯಾವ ರೀತಿ ಕೊಟ್ಟಿರ್ತಾನೆ. 60 ಡಿಗ್ರಿ ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಬಿ 70 ಡಿಗ್ರಿ ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಡಿ ಸಿ 90 ಡಿಗ್ರಿ ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಡಿ 120 ಡಿಗ್ರಿ ಅಂತ ಕೊಟ್ಟಿರ್ತಾನೆ. ಈ ರೀತಿ ಕೊಟ್ಟಕ್ಕಾರ ಆನ್ಸರ್ ಯಾವ್ದು ಹೇಳ್ರಿ ನಮಗೆ? 90 ಡಿಗ್ರಿ. ಒಂದು ವೇಳೆ ಅಬ್ಸರ್ವ್ ಮಾಡಿರಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಈ ರೀತಿ ಆಪ್ಷನ್ ಕೊಟ್ಟಿರಲ್ಲ. ಆಪ್ಷನ್ ನೋಡ್ರಿ ಯಾವ ರೀತಿ ಕೊಟ್ಟಿರ್ತಾನೆ ಅಂದ್ರೆ ಈ ರೀತಿ ಕೊಟ್ಟಿರ್ತಾನೆ. 740 ಡಿಗ್ರಿ, ನೆಕ್ಸ್ಟ್ 270 ಡಿಗ್ರಿ, ನೆಕ್ಸ್ಟ್ 320 ಡಿಗ್ರಿ, ನೆಕ್ಸ್ಟ್ 330 ಡಿಗ್ರಿ ಅಂತ ಕೊಟ್ಟಿರ್ತಾನೆ. ಈ ರೀತಿ ಕೊಟ್ಟಕ್ರಾಗ ಆನ್ಸರ್ ಯಾವ್ದು ಹೇಳ್ರಿ? ಈ ರೀತಿ ಕೊಟ್ಟಕ್ರಾಗ ಆನ್ಸರ್ ಯಾವ್ದು ಹೇಳ್ರಿ? ಆಪ್ಷನ್ 60, 70, 90. ಇದೇ ಕ್ವಶನಿಗೆ, ಇದೇ ಸೇಮ್ ಕ್ವಶನಿಗೆ 2 ರೀತಿ ಆಪ್ಷನ್ ಕೊಡ್ತಾನೆ ನಾವು. ಈಗ ನೋಡಿರಿ 60, 90, 60, 70, 90, 120 ಕೊಟ್ಟಕ್ಕಾರ ಆನ್ಸರ್ ಏಟಂದ್ರೆ 90. ಒಂದು ವೇಳೆ ಇವು ಆಪ್ಷನ್ಸ್ ಇದ್ದಿದ್ದಿಲ್ಲ, ಇವು ಆಪ್ಷನ್ಸ್ ಇದ್ದಿಲ್ಲ, ಇವು ಆಪ್ಷನ್ಸ್ ಇದ್ದಿಲ್ಲ, ಆಪ್ಷನ್ಸ್ ಇವು ಇದ್ದು ಅಂದ್ರೆ ಆನ್ಸರ್ ಏಟ್ ಹೇಳ್ರಿ? ಅದು ಕ್ವಶನ್ ರಾಂಗ್ ಅಂತ ಬಿಟ್ಟು ಬರಬಾರ್ದು. ಕ್ವಶನ್ನ ರಾಂಗ್ ಆದತ್ತು ಬಿಟ್ಟು ಬಿಡಬಾರ್ದು. ಅವ ನಿಮ್ಗೆ ಇಂಡೈರೆಕ್ಟ್ ಏನು ಕೇಳ್ತಾನಂದ್ರೆ ಇಲ್ಲಿ ಇನ್ನೊಂದು ಆ್ಯಂಗಲ್ ಅದ ನೋಡ್ರಿ, ಇಲ್ಲಿ ಇನ್ನೊಂದು ಕೋನ್ ಅದ. ಇನ್ನೊಂದು ಕೋನ್ ಯಾವುದು ಅಂದ್ರೆ ಇದು ನೋಡ್ರಿ, ಇದು ಇದು ಕೋನ. ಅಬ್ಸರ್ವ್ ಮಾಡ್ರಿ. ಈಗ ನೋಡ್ರಿ ಇದು ಎಷ್ಟದ ಹೇಳ್ರಿ? ಇದು 90 ಡಿಗ್ರಿ ಅದ, 90 ಡಿಗ್ರಿ. 360 ಟೋಟಲ್ ಎಷ್ಟಿರುತ್ತೆ ಹೇಳ್ರಿ? 360. ಇದು 90 ಇತ್ತಂದ್ರೆ ಇದು ಉಳ್ಕಿದ ಎಷ್ಟಿರುತ್ತೆ ಹೇಳ್ರಿ? ಇದು ಉಳ್ಕಿದ್ದು, ಇದು ಉಳ್ಕಿದ್ದು ಇದು 90. ಇದು ಉಳ್ಕಿದ ಎಷ್ಟಿರುತ್ತೆ ಹೇಳ್ರಿ? 270 ಡಿಗ್ರಿ ಇರ್ತದೆ. 270 ಡಿಗ್ರಿ ಇರ್ತದೆ. ಯಾಕೆ 2 ಸೇರಿಸ್ರೆ ಮತ್ತೆ ಎಷ್ಟಿರ್ಬೇಕು ಹೇಳ್ರಿ? 2 ಸೇರಿಸ್ರೆ ಮತ್ತು 360 ಡಿಗ್ರಿನೇ ಆಗಬೇಕು. 2 ಸೇರಿಸ್ರೆ ಮತ್ತು 360 ಡಿಗ್ರಿನೇ ಆಗಬೇಕು. 360 ಡಿಗ್ರಿನೇ ಆಗಬೇಕು. ಯಾಕಂದ್ರೆ ಒಂದು ವೃತ್ತ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? ಒಂದು ವೃತ್ತ 360 ಡಿಗ್ರಿಗೆ ಸಮ ಇರ್ತದೆ. ಕರೆಕ್ಟ್ ಗೊತ್ತಾಯ್ತು ರೀ? ಆಪ್ಷನ್ದಾಗ ನಿಮಗೆ ಇವು ಇದ್ದು ಅಂದ್ರೆ ಸಣ್ಣ ಕೋನ ರೈಟ್ 90 ಡಿಗ್ರಿ. ಒಂದು ವೇಳೆ ಆಪ್ಷನ್ದಾಗ ಇವು ಇದ್ದಿದ್ದಿಲ್ಲ ಅಂದ್ರೆ ಬಾಹ್ಯ ಕೋನ ಅಂತಾರೆ ಇದಕ್ಕೆ. ಇದಕ್ಕೆ ಏನಂತಾರೆ ಹೇಳ್ರಿ? ಇದಕ್ಕೆ ಬಾಹ್ಯ ಕೋನ ಅಂತಾರೆ. ಬಾಹ್ಯ, ಇದು ಆಂತರಿಕ ಕೋನ, ಇದು ಬಾಹ್ಯ ಕೋನ. 90 ಆಂತರಿಕ ಕೋನ, ಇದು ದೊಡ್ಡದು 270 ಏನು ಹೇಳ್ರಿ? ಇದು ಬಾಹ್ಯ ಕೋನ. 270 ಏನಂದ್ರೆ ಬಾಹ್ಯ ಕೋನ. ಕ್ವಶನ್ ಕೇಳ್ತಾನೆ, ಇದು ಕ್ವಶನ್ ಭಾಳ ಸಲ ಕೇಳೋಣ, ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಕರೆಕ್ಟಾ? ನೀವು ಎಕ್ಸಾಮಾಗ ಈ ನೋಡ್ರಿ ಎಕ್ಸಾಕ್ಟ್ ನೀವು 3 ಗಂಟೆ ಅದು ಕೊಟ್ಟಾನ, 3 ಗಂಟೆ ಕೊಟ್ಟರೆ ಆನ್ಸರ್ ಮಾಡ್ಬೋದು. ಒಂದು ವೇಳೆಗ 3 ಗಂಟೆ 17 ನಿಮಿಷ ಕೊಟ್ಟಂದ್ರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡ್ರಿ ಒಂದು ನೋಟ್ ಪಾಯಿಂಟ್ ಬರ್ಕೊರಿ, ಒಂದು ನೋಟ್ ಪಾಯಿಂಟ್ ಬರ್ಕೊರಿ, ಒಂದು ನೋಟ್ ಪಾಯಿಂಟ್ ಬರ್ಕೊರಿ. ನೋಟ್ ಪಾಯಿಂಟ್ ಪ್ರಕಾರ ಮಾಡಬೇಕು. ಏನಪ್ಪ ನೋಟ್ ಅಂದ್ರೆ ಗಂಟೆ ಮತ್ತು ನಿಮಿಷ ನಡುವಿನ ಕೋನ. ಗಂಟೆ ಮತ್ತು ನಿಮಿಷ ನಡುವಿನ ಕೋನ ಕಂಡು ಹಿಡಿಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನೀವು ಗಂಟೆ ಮತ್ತು ನಿಮಿಷ ನಡುವಿನ ಕೋನ ಕಂಡು ಹಿಡಿಬೇಕಂದ್ರೆ ಇಷ್ಟೇ ಮಾಡಿದ್ರೆ ಸಾಕು. ಏನು ಮಾಡ್ಬೇಕು ಹೇಳ್ರಿ? ಅವರ್ ಇಂಟು 30 ಮೈನಸ್ ಮಿನಿಟ್ ಇಂಟು 11/2. ಅವರ್ ಇಂಟು 30 ಮೈನಸ್ ಮಿನಿಟ್ ಇಂಟು 11/2. ಮಿನಿಟ್ ಇಂಟು 11/2 ಇಷ್ಟು ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಆನ್ಸರ ಬರ್ಬೋದು.
ಇಲ್ಲಿ ಅಂದ್ರೆ ಗಂಟೆ ಅಂದಂಗೆ ಗಂಟೆ ಕೊಟ್ಟಿದ್ರಲ್ಲ ನಿಮ್ಗೆ. ನೆಕ್ಸ್ಟ್ ಎಮ್ ಅಂದ್ರೆ ನಿಮಿಷ ಅಂದಂಗೆ, ಎಮ್ ಅಂದ್ರೆ ನಿಮಿಷ ಅಂತ ಅಂದಂಗೆ. ಹೇಳ್ರಿ, ಗಂಟೆ ಮತ್ತು ನಿಮಿಷ ಮುಳುವ ನಡುವಿನ ಕೋನ ಕಂಡುಹಿಡಬೇಕಂದ್ರೆ h × 30 - m × 11/2. h × 30 - m × 11/2. h ಅಂದ್ರೆ ಗಂಟೆ ಅಂದಾಗ, m ಅಂದ್ರೆ ನಿಮಿಷ ಅಂದಾಗ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದೇ ಸೇಮ್ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಇದು ಒಂದನೇ ಕ್ವಶನ್ ಆನ್ಸರ್ ಬರಬೇಕು. ಒಂದನೇ ಕ್ವಶನ್ ಆನ್ಸರ್ ಬರಬೇಕು. ಏನು ಒಂದನೇ ಕ್ವಶನ್ ಅದಲ್ಲ, ಇದಕ್ಕೆ ಆನ್ಸರ್ ಬರಬೇಕು. ಇಲ್ಲಿ ನೋಡ್ರಿ, ಹಾಕ್ರಿ 3 ಗಂಟೆ ಕೊಟ್ಟ, ನಾವು 3 ಗಂಟೆ ಕೊಟ್ಟಾನ. ನೋಡ್ರಿ, h × 30 ಮೈನಸ್ ಮಿನಿಟ್ × 11/2. ಗಂಟೆ ಎಷ್ಟು ನೋಡ್ರಿ? 3 ಅದು. ಇಲ್ಲಿ h ಅಂದ್ರೆ ಗಂಟೆ, 3 ಇಂಟು ಬರ್ಕೋರಿ, ಇಲ್ಲಿ 3 × 30 ಮೈನಸ್ ನಿಮಿಷ ಏನು ಕೊಟ್ಟ ನೆನ್ರಿ ನಿಮಗೆ? ಇಲ್ಲಿ ನಿಮಿಷ ಏನು ಕೊಟ್ಟಿಲ್ಲ ಅಂದ್ರೆ 0 ಅಂದಾಗ. 0ಕ್ಕೆ ನೀವು ಏನು ಗುಣಾಕಾರ ಮಾಡ್ರೆ ಬರ್ತದೆ ಹೇಳ್ರಿ? 0ನೇ ಬರ್ತದೆ. ಟೋಟಲ್ 0ನೇ ಬರ್ತದೆ. ಅಂದ್ರೆ ಆನ್ಸರ್ ರೇಟ್ ಅಂದಂಗೆ ನಮಗಿದು 90 ಡಿಗ್ರಿ. ಆನ್ಸರ್ 90 ಡಿಗ್ರಿ. ಅಂದ್ರೆ ನಾವು ಬೇಸಿಕ್ದಿಂದ ಮಾಡ್ರೂ ಅಷ್ಟೇ ಬರ್ತದೆ ಆನ್ಸರ. ನಾವು ಇದು ಫಾರ್ಮುಲಾ ಹಾಕೊಂಡು ಮಾಡ್ರೂ ಅಷ್ಟೇ ಬರ್ತವೆ. ಕರೆಕ್ಟಾ? ಇದು ಒಂದೇ ಫಾರ್ಮುಲಾ ನೆನ್ಪಿಟ್ರಿದು, ಈ ಟೈಪ್ ಮುಗಿತು. ಒಂದೇ h × 30 ಮೈನಸ್ ಮಿನಿಟ್ × m × 11/2. ಇಷ್ಟು ಮಾಡ್ರೆ ಸಾಕು. ಕ್ವಶನ್ ನೋಡೋಣ ಈಗ. ಕ್ವಶನ್ ನೋಡ್ರಿ ಏನು ಕೊಟ್ಟರೆ ನಿಮಗೆ ಇಲ್ಲಿ. ಕ್ವಶನ್ ನೋಡ್ರಿ ಏನು ಕೊಟ್ರ, ಒಂದು ಗಡಿಯಾರದಾಗ ಸಮಯ ಎಷ್ಟಾಗ್ಯದಂತ ರೀ? 6 ಗಂಟೆ 30 ನಿಮಿಷ ಆಗ್ಯದಂತ. ಒಂದು ಗಡಿಯಾರದ ಸಮಯ ಎಷ್ಟಾಗ್ಯದಂತ? 6 ಗಂಟೆ 30 ನಿಮಿಷ ಆಗ್ಯದಂತ. ಹಾಗಾದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಕೇಳೋಣ? ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ. ಕರೆಕ್ಟಾ? ಆಲ್ರೆಡಿ ಗೊತ್ತು ರೀ, ಕೋನ ಕಂಡುಹಿಡ್ಬೇಕಂದ್ರೆ ಏನು ಮಾಡಬೇಕು? ಕೋನ h × 30 ಮಾಡಬೇಕು ಮೈನಸ್ ಮಿನಿಟ್ × 11/2. h ಅಂದ್ರೆ ಇದು ರೀ, m ಅಂದ್ರೆ h ಅಂದ್ರೆ ಗಂಟೆ ಅಂದಾಗ, m ಅಂದ್ರೆ ನಿಮಿಷ ಅಂದಾಗ. h ನೋಡ್ರಿ 6 ಕೊಟ್ಟನ, 6 × 30 ಮೈನಸ್ m ಅಂದ್ರೆ ನೋಡ್ರಿ ನಿಮಿಷ ಎಷ್ಟು ಕೊಟ್ಟನ? 30 × 11/2. 2 ಗುಣಾಕಾರ ಮಾಡಿರಿ, 6 × 3 = 18 ಅಂದ್ರೆ 185 ಈ ಸೈಡ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ತಳ 2 ಅದ, ಇಲ್ಲಿ 30 ಅದ. ಒಂದೇ ಮ್ಯಾಗೆ ಛೇದೋಳ್ರಿ, 2ರಲ್ಲಿ ಛೇದೋಳ್ರಿ. 2 1 2 15. 2 1 2 15. ಈಗ ಈ 15 ಮತ್ತು 11 2 ಕೂಡಿಸ್ರಿ. 15 ಮತ್ತು 11 2 ಗುಣಾಕಾರ ಮಾಡಿರಿ. 15 11 ಲೇಟ್ ಆಗ್ತದೆ ನೋಡ್ರಿ. 15 ಅಂದ್ರೆ 15ಕ್ಕೆ 11ರಲ್ಲಿ ಗುಣಾಕಾರ ಮಾಡಬೇಕು. 15 11 ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಫಸ್ಟ್ ಏನು ಮಾಡ್ಬೇಕು ಹೇಳ್ರಿ? 15 10 ಮಾಡಿರಿ. 15 10 ಎಷ್ಟು ಹೇಳ್ರಿ? 150. 15 10 ಒಂದು ಬಿಟ್ಟಿರಲ್ಲ, 15 1 15 ಅಂದ್ರೆ ಟೋಟಲಾಗಿ 15 11 ಅಂದ್ರೆ ಎಷ್ಟು ಆಗುತ್ತೆ ಹೇಳ್ರಿ? ನಾವು ಟೋಟಲಾಗಿ 165. 165. 15ಕ್ಕೆ 11ರಲ್ಲಿ ಗುಣಾಕಾರ ಮಾಡ್ರೆ 165 ಬರುತ್ತೆ. 180ದಾಗ 165 ಕಳೀರಿ, ಆನ್ಸರ್ ಎಷ್ಟು ಹೇಳ್ರಿ? 15 ಡಿಗ್ರಿ. ಆನ್ಸರ 15 ಡಿಗ್ರಿ. 15 ಡಿಗ್ರಿ. ಗೊತ್ತಾಯ್ತು ರೀ? ಸಿಂಪಲ್, ಏನಿಲ್ಲ ರೀ. h × 30 ಮೈನಸ್ m × 11/2. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಒಂದು ಗಡಿಯಾರದ ಸಮಯ ಎಷ್ಟಾಗಂದ್ರೆ 2 ಗಂಟೆ 20 ನಿಮಿಷ ಆಗದಂತ. ಹಾಗಾದರೆ ಗಂಟೆ ಮತ್ತು ನಿಮಿಷ ಮುಳುವ ನಡುವಿನ ಕೋನ ಎಷ್ಟು? ಸೇಮ್ ರೀ, ಕೋನ ಏನು ಹೇಳ್ರಿ? h × 30 ಮೈನಸ್ m × 11/2. h ಅಂದರೆ ಗಂಟೆ, m ಅಂದರೆ ನಿಮಿಷ. ನೋಡಿರಿ, h ಎಷ್ಟು ಕೊಟ್ಟಾನ ರೀ? 2 ಕೊಟ್ಟಾನ. 2 × 30 ಆಯ್ತು. ಮೈನಸ್ m ನೋಡ್ರಿ ಎಷ್ಟು ಕೊಟ್ಟಾನ? 20 ಕೊಟ್ಟಾನ. 20 × 11/2. ಗುಣಾಕಾರ ಮಾಡ್ರಿ ಈಗ. 2 3 6, 0ಕ್ಕೆ 0. ಇಲ್ಲಿ 2 3 6, 0ಕ್ಕೆ 0 ಹಂಗೆ ಇಡಬೇಕು.
ನೆಕ್ಸ್ಟ್ ಮೈನಸ್. ಇಲ್ಲಿ ನೋಡ್ರಿ, ಈಗ ಇಲ್ಲಿ ತಳಗೆ 2 ಅದ, ಇಲ್ಲಿ ಮೇಲೆ 20 ಅದ, ಛೇದ ನೋಡ್ರಿ 2 1 2 10. ಈ 2 ಗುಣಾಕಾರ ಮಾಡಬೇಕು, ಇದು 2 ಗುಣಾಕಾರ ಮಾಡಬೇಕು. ಯಾಕೆಂದ್ರೆ ನೋಡ್ರಿ ಗುಣಾಕಾರ ಚಿನ್ನದ ಇದು ಗುಣಾಕಾರ ಮಾಡಿರಿ. 11 10 110, 11 110 ಕಳೀರಿ. ಈಗ 60 110 ಅಥವಾ 110 60 ಕಳೀರಿ. 60 110 ಕಳೆದ್ರೆ ಮೈನಸ್ ಎಷ್ಟು ಬರುತ್ತೆ ಹೇಳ್ರಿ ನಿಮ್ಗೆ? 50 ಡಿಗ್ರಿ ಬರ್ತದೆ, -50 ಡಿಗ್ರಿ. ಬಟ್ ಯಾವ ಡಿಗ್ರಿ ಯಾವನು ಮೈನಸ್ನಾಗ ಇರೋಲ್ಲ. ಆನ್ಸರ್ ಎಷ್ಟು ಹೇಳ್ರಿ? 50 ಡಿಗ್ರಿ. ಡಿಗ್ರಿ ಯಾವನು ಮೈನಸ್ನಾಗ ಇರೋಲ್ಲ, ಅದಕ್ಕೆ ಆನ್ಸರ್ ಎಷ್ಟು ಹೇಳ್ರಿ? 50 ಡಿಗ್ರಿ. ಅಂದ್ರೆ ಸಮಯ 2 ಗಂಟೆ 20 ನಿಮಿಷ ಆಗೈತೆ. ಅಂದ್ರೆ ಗಂಟೆ ಮತ್ತು ನಿಮಿಷ ನೋಡೋದ್ರೆ ಕೋನ ಎಷ್ಟು ಹೇಳ್ರಿ? 50 ಡಿಗ್ರಿ ಇರ್ತವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಈ ಕ್ವಶನ್ ನೋಡ್ರಿ, ಒಂದು ಗಡಿಯಾರದ ಸಮಯ ಎಷ್ಟಿದಂತ್ರಿ? 7 ಗಂಟೆ 15 ನಿಮಿಷ ಆಗ್ಯದಂತ. 7 ಗಂಟೆ 15 ನಿಮಿಷ ಆಗ್ಯದಂತ. ಹಾಗಾದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೇಳುತ್ತಾನೆ. ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ಕರೆಕ್ಟ್ರಿ? ಬರ್ಕೊರಿ. ಸೇಮ್ ಗಂಟೆ ಮತ್ತು ನಿಮಿಷ ನಡುವಿನ ಕೋನ ಕಂಡುಹಿಡಬೇಕಂದ್ರೆ h × 30 - m × 11/2. m × 11/2. h ಅಂದ್ರೆ ಗಂಟೆ ಅಂದಾಗ, m ಅಂದ್ರೆ ನಿಮಿಷ ಅಂದಾಗ. ಗಂಟೆ ನೋಡ್ರಿ ಎಷ್ಟು ಕೊಟ್ಟಾನ ನಿಮ್ಗೆ? 7 ಕೊಟ್ಟಾನ. ಇದಕ್ಕೆ 30 ಗುಣಾಕಾರ ಮಾಡಬೇಕು. ಮೈನಸ್ ನಿಮಿಷ ನೋಡ್ರಿ ಎಷ್ಟು ಕೊಟ್ಟಾನ? ಇಲ್ಲಿ 15 ಕೊಟ್ಟಾನ. × 11/2 ಅಷ್ಟೇ ಇರ್ತದೆ. ಗುಣಾಕಾರ ಮಾಡ್ರಿ. ಈಗ 7 3 21, 0ಕ್ಕೆ 0. 7 3 21, 0ಕ್ಕೆ 0. ಕಡೆ 210 ಆಯಿತು. ಮೈನಸ್ ಈಗ ನೋಡ್ರಿ, 15 × 11 / 2 ಅದ. 15 × 11 / 2. ಈಗ ನೀವು 2ರಲ್ಲಿ 15ಕ್ಕೂ ಛೇದ ಹೊಡ್ಲಿಕ್ಕೆ ಬರಲ್ಲ, 2ರಲ್ಲಿ 11ಕ್ಕೂ ಛೇದ ಪೂರ್ಣವಾಗಿ ನಿಮಗೆ ಭಾಗ ಹೋಗಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಸಿಂಪಲ್ಲಾಗಿ ಈ 15 × 11 ಮಾಡ್ಕೋಬೇಕು ಮೊದಲು. 15 × 11, 11 5 55 ಕೈಲಿ 5. 11 11 + 5 ಅಂದ್ರೆ 16, 165 ನಂಗೆ. ಎಷ್ಟರಲ್ಲಿ ಭಾಗ ಮಾಡೋಕೆ ಹೇಳ್ತದಕ್ಕೆ? 2ರಲ್ಲಿ ಭಾಗ ಮಾಡಬೇಕು. 2ರಲ್ಲಿ ಭಾಗ ಮಾಡಬೇಕು. ಈಗ ನೋಡ್ರಿ ಇಲ್ಲಿ ಸೇಮ್ ಬರ್ಕೋರಿ. 710 ಹೆಂಗೆ ಇರ್ಲಿಕ್ಕೆ ಮೈನಸ್ 165ಕ್ಕೆ 2ರಲ್ಲೇ ಭಾಗ ಹೊಡಿಬೇಕು. ನೀವು 165ಕ್ಕೆ 2ರಲ್ಲಿ ಭಾಗ ಹೊಡಿಬೇಕಂದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ. ಯಾವಾಗೂ 2ರಲ್ಲಿ ಭಾಗ ಮಾಡ್ಬೇಕಂದ್ರೆ ಇದ್ದ ಸಂಖ್ಯೆಗೆ ಅರ್ಧ ಮಾಡಿ ಇಡಬೇಕು. ಇದ್ದ ಸಂಖ್ಯೆಗೆ ಅರ್ಧ ಮಾಡಿ ಇಡಬೇಕು. 165 ಅರ್ಧ ಅಂದರೆ 160 ಇತ್ತು ಅರ್ಧ ಎಷ್ಟು ಆಗ್ತದೆ ಹೇಳ್ರಿ? 80 ಆಗ್ತದೆ. 160 ಇತ್ತಂದ್ರೆ ಅರ್ಧ 80 ಆಗ್ತದೆ. ಈಗ 5 ಹೆಚ್ಚಿಗೆ ಅದ, 5ರ ಅರ್ಧ ಎಷ್ಟು ಹೇಳ್ರಿ? 2/2. 80 + 2/2 ಅಂದ್ರೆ 82/2. ಈಗ ನೋಡ್ರಿ, ಈಗ 210ದಾಗ 82.5 ಕಳಿಬೇಕು. 210ದಾಗ 82.5 ಕಳಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕಳೆ ಮುಂದೆ ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ. ಏನಿಲ್ಲ, ಭಾಳ ಸಿಂಪಲ್ಲಾಗಿ ಕಳಿಬೇಕು. ನೋಡ್ರಿ, 210ದಾಗ ಎಷ್ಟು ಕಳಿಬೇಕು ಹೇಳ್ರಿ? 82.5 ಕಳಿಬೇಕು. 82.5 ಕಳಿಬೇಕು. ಅದು ಪಾಯಿಂಟ್ ಬಿಡ್ರಿ, ಹಾಕತ್ತಾನ ಪಾಯಿಂಟ್ ಬಿಡ್ರಿ. ಬರೀ 82 ಕಳೆ, ಬರೀ 82 ಕಳೆ ಹೇಳ್ರಿ. ಮ್ಯಾಗ 0 ತಳಗೆ 2, 10ದಾಗ 2 ಹೋದ್ರೆ 8 ಕೈಲ 1. ನೆಕ್ಸ್ಟ್ 11ದಾಗ 9 ಹೋದ್ರೆ 2 ಕೈಲ 1, 2ದಾಗ 1 ಹೋದ್ರೆ 128 ಬರ್ತದೆ. 210ದಾಗ ನಾವು ಬರೀ 82 ತೆಗೆದು ಅಂದ್ರೆ 128 ಬರ್ತದೆ. 128. ಬಟ್ ಇನ್ನೊಂದು ಅರ್ಧ ಕಳಿಬೇಕಿತ್ತಲ್ಲ ನಾವು. ಆ ಸಲಕ್ಕೆ ಈ 128ದಾಗ ಮತ್ತೆ ಅರ್ಧ ಕಳೀರಿ. 128 ಅರ್ಧ ಕಳೆದ್ರೆ ಎಷ್ಟು ಹೇಳ್ರಿ? 127.5 ಡಿಗ್ರಿ. 127.5 ಡಿಗ್ರಿ. ಕರೆಕ್ಟ್ರಿ?